ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ವಿವಿಧತೆಯಲ್ಲಿ ಏಕತೆ ಇದು ನಮ್ಮ ನೆಲದ ಸತ್ವ ಅಥವಾ ತತ್ವ ಅಂತಾನೆ ಹೇಳ್ಬೋದು. ಅನಕ್ಷರತೆ, ಮೌಢ್ಯತೆ, ಅಜ್ಞಾನ ಏನೇ ಇದ್ರೂ ಸಹ ನಮ್ಮ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್, ಬೌದ್ಧರು, ಸಿಖ್ಖರು, ಪಾರ್ಸಿಗಳು ಎಲ್ಲರೂ ಸಹ ಒಂದು ಅಂತ ಅಂದ್ಕೊಂಡು ನಾವು ಬದುಕ್ತಾ ಇದ್ದಂತ ದೇಶ ನಮ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಕೆಲವೊಂದಿಷ್ಟು ಕೋಮುವಾದದ ಹೇಳಿಕೆಗಳಾಗಿರ್ಬೋದು ಅಥವಾ ಕೋಮುವಾದದ ಹಿಂಸಾಚಾರಗಳಾಗಿರ್ಬೋದು, ಕೆಲವೊಂದು ಧರ್ಮದ ವಿರುದ್ಧ ನಡೀತಾ ಇರುವಂತಹ ದೌರ್ಜನ್ಯಗಳಾಗಿರ್ಬೋದು ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ವರ್ಷದಲ್ಲಿ ಒಂದೇ ಒಂದು ಹಬ್ಬ ಮಾಡುವಂತಹ ಕ್ರಿಶ್ಚಿಯನ್ಸ್ ಸೆಲೆಬ್ರೇಟ್ ಮಾಡುವಂತಹ ಕ್ರಿಸ್ಮಸ್ ಹಬ್ಬದಲ್ಲೂ ಸಹ ಹಲವಾರು ಹಲ್ಲೆಗಳು ನಡೆದಿದೆ, ಹಲವಾರು ಗಲಾಟೆಗಳು ನಡೆದಿದೆ. ಯಾಕೆ ನಡೀತಾ ಇದೆ? ಇದನ್ನ ತಪ್ಪಿಸುವಂತದ್ದು ಅಥವಾ ಇದನ್ನ ಅರಿವು ಮೂಡಿಸುವಂತ, ಜಾಗೃತಿ ಮೂಡಿಸುವಂತ ಕೆಲಸ ಯಾರ್ದಾಗಿರ್ಬೇಕಾಗಿತ್ತು? ಈ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ಇವತ್ತಿನ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾಗಿರುವಂತ ಸಿದ್ದನ್ ಗೌಡ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ಕಾರ ಮೇಡಮ್. ಹಾಗೇನೆ ಟಿಸಿ ಪಾಳ್ಯದ ಫಾದರ್ ಆಗಿರುವಂತ ನವೀನ್ ಕುಮಾರ್ ಅವರಿದ್ದಾರೆ. ಫಾದರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ತೆ ಮೇಡಮ್. ಸಿದ್ದನ್ ಗೌಡ ಸರ್, ನಾನು ನಿಮ್ಮಿಂದನೇ ಶುರು ಮಾಡ್ಬಿಡ್ತೇನೆ. ನಮ್ ದೇಶದಲ್ಲಿ ಹಿಂದೂಗಳು, ನಾನು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲೇ ಇಂಟ್ರೋದಲ್ಲೇ ಹೇಳ್ದ ಹಾಗೆ, ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ಸ್ ಎಲ್ಲಾ ಧರ್ಮದವರು ಸಹ ನಾವೆಲ್ಲರೂ ಒಂದೇ ಅಂತ ಬದುಕ್ತಾ ಇದ್ದಂತ ದೇಶದಲ್ಲಿ ಈಗ ಏನಾಗ್ತಾ ಇದೆ? ಒಂದು ಭಾರತ ವೈವಿಧ್ಯಮಯವಾಗಿರ್ತಕ್ಕಂಥ ದೇಶ, ವಿವಿಧತೆಯಲ್ಲಿ ಏಕತೆ ಅಂತಕ್ಕಂಥ ತಮ್ಮ ಮಾತಿಗೆ ಎಲ್ಲರೂ ಕೂಡ ಕಟಿಬದ್ಧವಾಗಿ ಇರ್ತಕ್ಕಂಥದ್ದು. ಮತ್ತು ಸಂವಿಧಾನದ ಒಳಗಡೆ ಕೊಟ್ಟಿರ್ತಕ್ಕಂಥದ್ದು ಅನುಚ್ಛೇದ 25 ಪ್ರಕಾರ ಪ್ರತಿಯೊಬ್ಬರು ಕೂಡ ತಮ್ಮ ಧರ್ಮದ ಆಚರಣೆ, ತಮ್ಮ ಧರ್ಮದ ವಿಚಾರಗಳನ್ನ, ಆಚಾರಗಳನ್ನ ತಿಳಿಸ್ಲಿಕ್ಕೆ ಅವರು ಸ್ವತಂತ್ರ ಅಂತಕ್ಕಂಥದ್ದು ನಮ್ಮ ಸಂವಿಧಾನದೊಳಗಡೆ ಎಲ್ಲರೂ ಕೂಡ ಕೊಟ್ಟಿರ್ತಕ್ಕಂಥ ಹಕ್ಕು. ನಂತರ ಮತ್ತು ಸಂವಿಧಾನದ ಒಳಗಡೆ ಬದಲಾವಣೆ ಮಾಡಿದ ನಂತರ ಮತ್ತು ಸಂವಿಧಾನದ ಪೀಠಿಕೆ ಒಳಗಡೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಅದು ಪಕ್ಷದ ಪರವಾಗಿ ಅಂತಲ್ಲ, ಅವರು ಜಾತ್ಯತೀತ ಅಂತಕ್ಕಂಥ ಶಬ್ದವನ್ನ ಸೇರಿಸಿದ ನಂತರ ಭಾರತದೊಳಗಡೆ ಎಲ್ಲ ಧರ್ಮಗಳು ಕೂಡ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಸ್ವಾಯತ್ತತೆ ಬಂದಿರತಕ್ಕಂಥದ್ದು. ಹೀಗಾಗಿ ಯಾವ ಧರ್ಮದ ವಿಚಾರಗಳು ಏನಿದ್ದಾವೋ ಅದನ್ನ ತಿಳಿಸುವಂತ ಇರೋದ್ರಲ್ಲಿ ಎಲ್ಲರೂ ಕೂಡ ಸ್ವತಂತ್ರರು. ಆದ್ರೆ ಧಾರ್ಮಿಕವಾಗಿ ಯಾವುದೇ ಕಾರಣಕ್ಕೂ ಕೂಡ ಅಸತ್ಯಗಳನ್ನ ಮತ್ತು ಯಾವುದೇ ಆಮಿಷಗಳನ್ನ ನೀಡೋದಾಗ್ಲಿ, ಯಾವುದೇ ತಪ್ಪು ಕಲ್ಪನೆಗಳನ್ನ ಮೂಡಿಸೋದಾಗ್ಲಿ, ಆಮಿಷಗಳಿಂದ, ಆಸೆಗಳಿಂದ ಧರ್ಮಾಂತರವನ್ನ ಮಾಡೋದಾಗ್ಲಿ, ಮತ್ತು ಪ್ರಚೋದನೆಯನ್ನ ಕೊಡೋದಾಗ್ಲಿ, ಮತ್ತು ಹಿಂಸೆಯನ್ನ ಯಾರು ಪ್ರಚೋದನೆಯನ್ನ ಮಾಡ್ತಾರೋ ಇವುಗಳಿಗೆಲ್ಲವುಗಳು ಕೂಡ ಭಾರತ ದೇಶದಲ್ಲಿ ನಿರ್ಬಂಧ ಇರ್ತಕ್ಕಂಥದ್ದು. ಇದನ್ನ ವಿರೋಧಿಸಬೇಕೇ ಹೊರತು ಯಾವುದೇ ಧರ್ಮದ ವ್ಯಕ್ತಿಗಳು ತಮ್ಮ ಧರ್ಮಗಳ ಆಚರಣೆ ಒಳಗಡೆ ನಾವು ಈ ದೇಶ ನಾನು ಹೇಳಿದ ರೀತಿ ಒಳಗಡೆ ನಡೀತಕ್ಕಂಥದ್ದಲ್ಲ, ಇನ್ನೊಬ್ರು ಹೇಳಿದ ರೀತಿ ಒಳಗಡೆ ನಡೀತಕ್ಕಂಥದ್ದಲ್ಲ. ಈ ದೇಶ ಸಂವಿಧಾನಬದ್ಧವಾಗಿ ಇದ್ದಂತ ನಮ್ಮ ದೇಶದಲ್ಲಿ ಕಾನೂನುಗಳು, ರೂಪುರೇಷೆಗಳಿರುವಂತಹ ನಮ್ಮ ದೇಶದಲ್ಲಿ ಮೊನ್ನೆ ತಾನೇ ಕ್ರಿಸ್ಮಸ್ ದಿನ ಏನಿಲ್ಲ ಅಂತಂದ್ರು ಒಂದು 10 ರಿಂದ 15 ಘಟನೆಗಳು ನಡೆದಿದೆ. ಏನೂ ಇಲ್ಲ, ಸೆಲೆಬ್ರೇಷನ್ ಮಾಡ್ತಿರ್ತಾರೆ ಅಥವಾ ಅಲ್ಲಿ ಒಂದು ಸಾಂತಾ ಕ್ಲಾಸ್ ನ ವೇಷವನ್ನ ಹಾಕಿರ್ತಾರೆ, ಅವ್ರ ಮೇಲೆ ಹೋಗಿ ದಾಳಿ ಮಾಡೋದು, ಅಂಧ ವಿದ್ಯಾರ್ಥಿಗಳ ಮೇಲೆ ಹೋಗಿ ದಾಳಿ ಮಾಡೋದು, ಅಲ್ಲಿ ಹೋಗ್ಕೊಂಡು ಜೈ ಶ್ರೀರಾಮ್, ಹರ್ ಹರ್ ಮಹಾದೇವ್ ಅಂತ ಘೋಷಣೆ ಕೂಗೋದು, ಇದು ನಿಮ್ಗೆ ಸರಿ ಅಂತ ಅನ್ಸತ್ತಾ? ಅಲ್ಲ, ನಾನು ಸ್ಪಷ್ಟಪಡಿಸಿದ್ದೇನೆ ಮೊದಲನೇ ನನ್ನ ವಿಚಾರದೊಳಗಡೆ, ಯಾವುದೇ ಧರ್ಮದ ವಿಚಾರಗಳು ಬಂದಾಗ ಯಾರು ಸ್ವತಂತ್ರವಾಗಿ ಆ ಧರ್ಮವನ್ನ ಆಚರಣೆ ಮಾಡ್ತಾರೋ ಅವರ ಮೇಲೆ ಹಲ್ಲೆ ಮಾಡೋದಾಗ್ಲಿ ಮಾಡೋದು ಸರಿಯಲ್ಲ. ಹಾಗಂತೇಳಿ ನಮ್ಮ ಧರ್ಮವನ್ನ ನಾವು ಇನ್ನೊಬ್ಬರ ಮೇಲೆ ಹೇರೋದು ಕೂಡ ಸರಿ ಇಲ್ಲ. ಈ ಹಲ್ಲೆಗಳನ್ನ ಬಿಜೆಪಿ ವಿರೋಧಿಸುತ್ತಾ? 100ಕ್ಕೆ 100ರಷ್ಟು ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಇಂಥ ವಿಚಾರಗಳನ್ನ ಯಾವುದೇ ಕಾರಣಕ್ಕೂ ಕೂಡ ತೆಗೆದುಕೊಳ್ಳೋದಿಲ್ಲ. ಮತ್ತು ಇಂಥ ವಿಚಾರನ ಕಟು ಶಬ್ದಗಳಲ್ಲಿ ಮತ್ತು ಇವುಗಳನ್ನ ನಾವು ಕಟುವಾಗಿ ಟೀಕಿಸಲೇಬೇಕು ಮತ್ತು ಇವುಗಳನ್ನ ಬಂದ್ ಮಾಡ್ಲೇಬೇಕು ಮತ್ತು ಇವುಗಳಿಗೆ ಅಂತ್ಯವನ್ನ ಹಾಡ್ಲೇಬೇಕಾಗತ್ತೆ. ಯಾಕಂತ ಕೇಳಿದ್ರೆ ಹಿಂದೆ ಕೂಡ ನಾವು ಮಾತಾಡಿಸ್ತೇನೆ. ಈಗ ದಿನೇ ದಿನೇ ಅಲ್ಪಸಂಖ್ಯಾತರ ವಿರುದ್ಧ ಯಾವ ರೀತಿ ದೌರ್ಜನ್ಯ, ಹಿಂಸಾಚಾರ ಇದೆ ಅನ್ನೋದು ಬಹುಶಃ ನಿಮ್ ಗಮನದಲ್ಲೂ ಇದಿರಬಹುದು. ಈ ಹಿಂದೆ ಒಂದಿಷ್ಟು ಚುನಾವಣಾ ರ್ಯಾಲಿಗಳಲ್ಲಿ ಹಿರಿಯ ನಾಯಕರು ಅಂತ ಅನ್ಸ್ಕೊಂಡವ್ರು ಹಿಂದೂ ಖತ್ರೋ ಮೇಹೆ ಅಥವಾ ಏನೋ ಸಮಥಿಂಗ್, ಹಿಂದೂಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿಕೆಗಳನ್ನ ಕೊಟ್ಟಿದ್ರು. ನಿಜವಾಗ್ಲೂ ಭಾರತ ದೇಶದಲ್ಲಿ ತೊಂದರೆಗೆ ಒಳಗಾಗ್ತಿರೋರು ಯಾರು ನಿಮ್ ಪ್ರಕಾರ? ಮೇಡಮ್, ನಮ್ಗೆ ಮೊದಲನೇದಾಗಿ ತುಂಬಾ ನೋವಾಗಿದೆ. ಯಾಕಂದ್ರೆ ಡಿಸೆಂಬರ್ 25 ಒಂದು ಪವಿತ್ರವಾದಂತಹ ದಿನ. ಎಲ್ಲಾ ಕ್ರೈಸ್ತ ಬಾಂಧವರು ಒಟ್ಟಾಗಿ ಸೇರಿ ಶಾಂತಿ ಪ್ರೀತಿಯ ಸಂದೇಶವನ್ನ ಸಾರ್ತಾರೆ. ಎಲ್ಲಿಗೂ ಸಹ ಯಾರಿಗೂ ತೊಂದರೆ ಕೊಡದೆ ಎಲ್ಲರಿಗೂ ಸಹ ತಮ್ಮ ಸೇವೆಯನ್ನ ಮೊದಲಿಂದನೂ ಈ ನಮ್ಮ ಕ್ರೈಸ್ತ ಧರ್ಮದವರು, ಈ ವಿಶೇಷವಾಗಿ ಎಲ್ಲಾ
ಚರ್ಚ್ಗಳ ಮುಖಾಂತರ, ತಮ್ಮ ಶಾಲಾ ಕಾಲೇಜುಗಳ ಮುಖಾಂತರ, ಈ ವೈದ್ಯಕೀಯ ಸೇವೆ ಮುಖಾಂತರ ಭಾರತದಿಡೀ ತಮ್ಮ ಸೇವೆಯನ್ನ ತೋರಿಸ್ಕೊಂಡು ಬಂದಿದ್ದಾರೆ. ಆದ್ರೆ ವರ್ಷಕ್ಕೆ ಒಂದು ಬಾರಿ ತಾವು ಹೇಳಿದಾಗೆ ಈ ನಮ್ಮ ಸಂವಿಧಾನ ಬದ್ಧವಾದಂತ ರಾಷ್ಟ್ರ, ಜಾತ್ಯತೀತವಾದಂತ ರಾಷ್ಟ್ರ, ಬಹುತ್ವವನ್ನ ಹೊಂದಿರುವಂತಹ ರಾಷ್ಟ್ರದಲ್ಲಿ ಇದು ಅನ್ಯಾಯ ಆಗ್ತಾ ಇದೆ. ಇದು ಅನೇಕ ಒಂದು 10-15 ಕಡೆ ದೇಶವಿಡೀ ಆ ಒಂದು ಪವಿತ್ರ ದಿನ ಸಂಭ್ರಮ ಸಡಗರ ಸಂತೋಷದಿಂದ ಆಚರಿಸಬೇಕಾದಂತಹ ದಿನ ಇದು ಅನೇಕ ಹಿಂಸೆಗೆ ಗುರಿ ಆಗ್ತಾ ಇದೆ. ನಮ್ಗೆ ಬಹಳ ನೋವಾಗ್ತಾ ಇದೆ. ಇದಕ್ಕೆ ನಮ್ಮನ್ನ ಕೇಳೋರು ಯಾರು ಇಲ್ಲ, ಯಾರೂ ಸಹ ಪ್ರಶ್ನೆ ಆಗ್ತಾ ಇಲ್ಲ, ಯಾರೂ ಸಹ ಅಂತ ಹಿಂಸೆಯನ್ನ ಮಾಡುವವರಿಗೆ ಅವರು ಯಾರು ಕೂಡ ಏನೂ ಒಂದು ಆಕ್ಷನ್ ತಗೊಳ್ತಾ ಇಲ್ಲ. ಯಾವುದೇ ರೀತಿಯಾದಂತ ಒಂದು ಕಾನೂನುಬದ್ಧವಾದಂತ ಆಕ್ಷನ್ ಅನ್ನ ಯಾರಿಗೂ ಸಹ ತಗೊಳ್ತಾ ಇಲ್ಲ. ಇದರಿಂದ ನಾವು ಬಹಳ ನೋವನ್ನ ಅನುಭವಿಸ್ತಾ ಇದ್ದೀವಿ. ಭಾರತ ಮೊದಲಿಂದನೂ ಹೀಗಿದ್ದಿಲ್ಲ. ಇಲ್ಲಿಯವರೆಗೆ ಎಲ್ಲಾ ಒಂದು ಕಾಲಗಳಲ್ಲಿಯೂ ಎಲ್ಲಾ ಸ್ಥಳಗಳಲ್ಲಿಯೂ ಕೂಡ ನಮಗೆ ನಮ್ಮದೇ ಆದಂತ ಸ್ವಾತಂತ್ರ್ಯ ಇತ್ತು. ಎಲ್ಲಾ ಧರ್ಮದವರು ಅವರ ಆಚರಣೆ, ಅವರ ಒಂದು ವಿಶ್ವಾಸವನ್ನ ಪ್ರತಿಪಾದಿಸೋದಾಗಿರ್ಬೋದು, ಅವರ ಭಕ್ತಿ ಆಚರಣೆ, ಅವರ ಕಾರ್ಯದಲ್ಲಿ ಯಾವುದೇ ತೊಂದರೆ ತೊಡಕು ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಈಗ ಮಾತ್ರ ಎಲ್ಲೆಡೆ ಈ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಾಗಿರ್ಬೋದು, ಗುಡ್ ಫ್ರೈಡೆ ಸಂದರ್ಭದಲ್ಲಾಗಿರ್ಬೋದು ಅನೇಕ ಅಡಚಣೆಗಳನ್ನ, ಹಿಂಸೆಗಳನ್ನ ತಂದೊಡ್ತಾ ಇದ್ದಾರೆ. ಇದಕ್ಕೋಸ್ಕರ ಇದನ್ನ ನಾವು ಓಕೆ ಫಾದರ್, ಈಗ ತೀವ್ರವಾಗಿ ತಾನೇ ನಾವು ನೀವ್ ಹೇಳಿದ್ರಿ ಈ ವಿರೋಧಿಸ್ತೇವೆ. ಹಿಂದೆ ಭಾರತ ಹೀಗಿದ್ದಿರ್ಲಿಲ್ಲ ಅಂತ. ಈ ಹೌದು, ಹಿಂದೆ ಅದು ಭಾರತ ಖಂಡಿತ ಹೀಗಿದ್ದಿರ್ಲಿಲ್ಲ ಅಂತಂದ್ರೆ ಈಗ ಭಾರತ ಈ ಸರ್ವ ರೀತಿಯಾಗಿ ಜನಾಂಗದ ಶಾಂತಿಯ ಹಿಂಸಾಚಾರವಾಗಿ ಅಥವಾ ತೋಟವಾಗಿತ್ತಮ್ಮ. ಕೋಮುವಾದಕ್ಕೆ ಬಲಿಯಾಗ್ತಾ ಇರೋದು ಯಾಕೆ ಅಂತ? ಯಾಕೆ ಅಂದ್ರೆ ನಮ್ಮ ನಾಯಕರು, ನಮ್ಮನ್ನ ಆಳುವಂತ ನಾಯಕರು ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಅನೇಕ ಇನ್ಸಿಡೆಂಟ್ ಆಗಿದೆ, ಅನೇಕ ಘಟನೆಗಳು ನಡೆದಿದೆ. ತಾವು ಸಹ ಹೇಳಿದ್ರಿ, ಆದ್ಯಂತ ಅನೇಕ ಈ ಕೆಲವು ವರ್ಷಗಳಿಂದ ಅನೇಕ ಘಟನೆಗಳು ನಡೀತಾ ಇದೆ. ಅಲ್ಲಲ್ಲಿ ಸಣ್ಣ ಸಣ್ಣ ಗುಂಪುಗಳು, ಕೋಮುವಾದ, ಚಿತ್ರಹಿಂಸೆ, ಚರ್ಚ್ನ ಒಡೆಯೋದು, ಪ್ರಾರ್ಥನಾ ಮಂದಿರಕ್ಕೆ ಹಲ್ಲೆ ಮಾಡೋದು, ಜನರನ್ನ ಹಲ್ಲೆ ಮಾಡೋದು, ಈ ರೀತಿಯಾಗಿ ಅನೇಕ ನಡೀತಾ ಇದ್ರು ಕೂಡ ಯಾರೂ ಸಹ ಒಂದು ಪ್ರಶ್ನೆನೂ ಕೇಳ್ತಾ ಇಲ್ಲ. ಯಾವುದೇ ಓಕೆ, ರೀತಿಯಾದಂತ ಹಿರಿಯ ಅವರಿಗೆ ನಾಯಕರು ಆಕ್ಷನ್. ಅಂತ ಗುರಿಯಾಗಿಸ್ತಾ ಇರೋದು ಪ್ರಧಾನಿಯವರನ್ನ, ಅವರ ನೇತೃತ್ವದ ಬಿಜೆಪಿ ನಮ್ಮ ಪಕ್ಷವನ್ನ. ನಾಯಕರು ಅಂತ ಹೇಳಿದ್ರೆ ಅವ್ರು ಯಾವ್ದಾದ್ರು ಒಂದು ಕಡೆ ಅವ್ರು ನಮ್ಗೆ ಸಪೋರ್ಟ್ ಮಾಡುವಂತಹ, ನಮ್ಮನ್ನ ಕಾಪಾಡುವಂತಹ ಒಂದು ನಿರ್ಣಯವನ್ನ ತಗೊಂಡಿದ್ರೆ ಈ ಹಿಂಸೆಗಳು ಮುಂದುವರಿಯೋದಿಲ್ಲ. ಅದನ್ನ ನಾನು ಕಟುವಾಗಿ ವಿರೋಧಿಸ್ತೇನೆ. ದಯಮಾಡಿ ನಮ್ಗೆ ಸಹಾಯ ಮಾಡಿ. ಇನ್ನು ಮುಂದೆ ಯಾವತ್ತೂ ಸಹ ಆದ್ರೆ ಫಾದರ್, ಎಲ್ಲ ಮೊನ್ನೆ ತಾನೇ ಧರ್ಮದವ್ರನ್ನ. ಪ್ರಧಾನಿಯವರು ಸಹ ಚರ್ಚ್ಗೆ ಹೋಗಿ ಪ್ರಾರ್ಥನೆಯನ್ನ ಹೌದು, ಮಾಡಿದ್ದಾರೆ, ಹೌದು, ಹೌದು. ಶಾಂತಿಯ ಮಂತ್ರವನ್ನ ಪಠಿಸಿದ್ದಾರೆ, ತಮ್ಮ ಟ್ವೀಟ್ ಗಳಲ್ಲಿ ಅದನ್ನ ಹೇಳ್ಕೊಂಡಿದ್ದಾರೆ. ಅದೆಲ್ಲ ಹೇಳಿದ್ರು ಕೂಡ ಯಾಕೆ ಇನ್ನೂ ಆಗ್ತಾ ಇದೆ ಭಾರತದಲ್ಲಿ? ಯಾಕೆ ಈ ರೀತಿಯಾದಂತ ಗೊಂದಲ? ಯಾಕೆ ಈ ರೀತಿಯಾದಂತ ಸಮಸ್ಯೆ, ಹಿಂಸೆ ಯಾಕೆ? ಬರೀ ಅದನ್ನ ನಾವು ಮಾತಲ್ಲಿ ಹೇಳಿದ್ರೆ ಸಾಲಲ್ಲ, ನಮ್ಮ ಕ್ರಿಯೆಯಲ್ಲಿ ವ್ಯಕ್ತಪಡಿಸ್ಬೇಕು. ನಾವು ಕೆಲಸ ಮಾಡೋದ್ರಲ್ಲಿ ನಾವು ತೋರಿಸ್ಬೇಕು. ಅವ್ರು ಕಟುವಾಗಿ ಅದನ್ನ ವಿರೋಧಿಸ್ಬೇಕು. ಅವರು ಎಲ್ಲೂ ಕೂಡ ಒಂದು ಮಾತೆತ್ತಿ ಈ ನಮ್ಮ ರಾಷ್ಟ್ರ ಎಲ್ಲರಿಗೂ ಶಾಂತಿಯ ತಾಣವಾಗಿರ್ಬೇಕು ಅಂತ ಹೇಳಿಲ್ಲ. ಅದ್ ಹೇಳಿದ್ರು ಸಹ ಅಲ್ಲಿ ಹಲ್ಲೆ ನಡೀತಾ ಇರುವಾಗ ಅದಕ್ಕೆ ತಕ್ಕನಾದಂತ ಆಕ್ಷನ್, ರಿಯಾಕ್ಷನ್ ಇಲ್ಲ ಮೇಡಮ್. ಓಕೆ, ಸಿದ್ದನಗೌಡ ಸರ್, ಈಗ ಫಾದರ್ ಅವ್ರದ್ದು ಸಾರಾಂಶ ಏನು ಅಂತಂದ್ರೆ, ಪ್ರಧಾನಿ ಅವರು ಚರ್ಚ್ಗೆ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಅವ್ರು ಪ್ರಾರ್ಥನೆ ಮಾಡ್ತಾ ಇರುವಂತ ಸಮಯದಲ್ಲೇ ಬೇರೆ ಹಲವಾರು ಪ್ರದೇಶಗಳಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ, ಚರ್ಚ್ಗಳಲ್ಲಿ ಹಲವಾರು ದಾಳಿಗಳು ನಡೆದಿದೆ, ಗಲಾಟೆಗಳು ನಡೆದಿದೆ. ಆದ್ರೂ ಸಹ ಪ್ರಧಾನಿಗಳು ಅಥವಾ ಬಿಜೆಪಿ ಪಕ್ಷ ಆಗಿರ್ಬೋದು, ಹಿರಿಯ ನಾಯಕರು ಅಂತ ಕರೆಸ್ಕೊಂಡವರು ಇದ್ರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿಲ್ಲ. ಯಾಕೆ ಅನ್ನೋದು ಅವ್ರ ಪ್ರಶ್ನೆ. ಇದಕ್ಕೆ ನಿಮ್ ಉತ್ತರ ಏನು? ಪ್ರಧಾನಿಗಳು ಯಾಕೆ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ? ಅಥವಾ ಬಿಜೆಪಿ ಕಡೆಯಿಂದ, ಅಥವಾ ಕೆಲವೊಂದಿಷ್ಟು ಸಂಘ ಪರಿವಾರದವರು ಭಜರಂಗಗಳಂತಾನೆ ಹೇಳ್ಕೊಂಡು ಬರ್ತಾರೆ, ಅಥವಾ RSS ಅಂತಾನೆ ಹೇಳ್ಕೊಂಡು ಜೈ ಶ್ರೀರಾಮ್, ಹರ ಹರ್ ಮಹಾದೇವ್ ಅಂತ ಘೋಷಣೆಗಳನ್ನ ಕೂಗ್ತಾರೆ. ಯಾಕೆ ಇದನ್ನ ಖಂಡಿಸ್ತಾ ಇಲ್ಲ ಯಾರು ಕೂಡ? ಫಾದರ್ ನವೀನ್ ಅವರು ಹೇಳಿರ್ತಕ್ಕಂತಹ ಕೆಲವೊಂದು ವಿಚಾರಗಳನ್ನ ಒಪ್ಪುವಂಥದ್ದು, ಆದ್ರೆ ಕೆಲವೊಂದು ವಿಚಾರಗಳನ್ನ ನಾನು ಅವ್ರಿಗೆ ಸ್ಪಷ್ಟಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಏನಂತಂದ್ರೆ 2014 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ರು. ಬಿಹಾರದೊಳಗಡೆ 11 ಜನ ಪಾದ್ರಿಗಳನ್ನ ಒಂದೇ ಮನೆಯಲ್ಲಿ ಸುಟ್ಟಿರ್ತಕ್ಕಂಥ ವಿಷಯವನ್ನ ಪಾಪ ಅವ್ರು ಮರ್ತಿದ್ದಾರೆ ಕಾಣಿಸುತ್ತೆ. ಅವ್ರು ಒಂದ್ಸಲ ನೆನ್ಪು ಮಾಡ್ಕೋಬೇಕು. ದೇಶ ಹಿಂದ್ಗಡೆ ಇರ್ತಕ್ಕಂಥ ಏನು ಒಂದು ಘಟನೆಗಳು ನಡೀತಾ ಇದ್ವು, ಅವುಗಳನ್ನ ಕಟ್ಟಳೆ ಹಾಕಿ ಇವತ್ತು ದೇಶದೊಳಗಡೆ ಎಲ್ಲರಿಗೂ ಕೂಡ ಸ್ವತಂತ್ರಯುತವಾಗಿ ಬದುಕನ್ನ ಕೊಟ್ಟಿರ್ತಕ್ಕಂಥವ್ರು ಪ್ರಧಾನ ನರೇಂದ್ರ ಮೋದಿ ಅವರು. ಯಾಕಂದ್ರೆ ಇವತ್ತು ಬೆಂಜಮಿನ್ ನೇತನ್ಯಾಹು ಅವ್ರು ಇರ್ಬೋದು, ಟ್ರಂಪ್ ಇರ್ಬೋದು, ಇವರೆಲ್ಲ ಯಾರು? ಇದೆಲ್ಲರೂ ಕೂಡ ಕ್ರಿಶ್ಚಿಯನ್ಸ್ ಅಲ್ವಾ? ಇವರನ್ನೆಲ್ಲರನ್ನು ಕೂಡ ಇವತ್ತು ಜಗತ್ತಿನೊಳಗಡೆ ಇರ್ತಕ್ಕಂತಹ ವ್ಯವಸ್ಥೆಗಳ ಒಳಗಡೆ ನರೇಂದ್ರ ಮೋದಿ ಅವರು ಇಡೀ ಜಗತ್ತದ ನಾಯಕರಾಗಿ ಹೊರಹೊಮ್ತಾ ಇದ್ದಾರೆ. ಇಲ್ಲಿ ಯಾರನ್ನೂ ಕೂಡ ಅಲ್ಪಸಂಖ್ಯಾತರನ್ನಾಗ್ಲಿ, ಕ್ರಿಶ್ಚಿಯನ್ರನ್ನಾಗ್ಲಿ, ಇಲ್ಲಿ ಯಾರನ್ನೂ ಕೂಡ ನಾವು ಹಿಂಸಿಸ್ಬೇಕು, ಹಿಂಸೆಯನ್ನ ಪ್ರಚೋದನೆ ಮಾಡ್ಬೇಕಂತಕ್ಕಂಥದ್ದು ಭಾರತ ದೇಶದ ಪ್ರಧಾನಮಂತ್ರಿಗಳಿಗೆ ಇಲ್ಲ. ಮತ್ತ ಅವರು ನಮ್ಮನ್ನ ಯಾರು ಕೇಳೋರು ಇಲ್ಲ ಅಂತ ಹೇಳಿದ್ರು. ಅಲ್ಲ ರೀ, ಈ ದೇಶದೊಳಗಡೆ ಪ್ರತಿಯೊಬ್ಬ
ಅದೇ ರೀತಿ ಒಳಗಡೆ ಬದುಕಬೇಕು ಇರಬೇಕು ಅಂತಕ್ಕಂಥದ್ದು ಪ್ರಧಾನಮಂತ್ರಿಗಳು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ಪ್ರಯಾಸ್ ಅಂತ ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಇಲ್ಲಿಯವರೆಗೆ 2014 ಮೊದಲಗಡೆ ಏನು ಜಾತಿ ವ್ಯವಸ್ಥೆಗಳಿದ್ದು ಯೋಜನೆಗಳು, ಆ ಯೋಜನೆಗಳನ್ನೆಲ್ಲಗಳಿಗೂ ಕೂಡ ಅಂತಿಮ ಹಂತವನ್ನು ಹಾಡಿ ಇವತ್ತು ಪ್ರತಿಯೊಬ್ಬನಿಗೂ ಕೂಡ ಸಿಗುವಂತ ವ್ಯವಸ್ಥೆ ಒಳಗಡೆ ಪ್ರಧಾನಮಂತ್ರಿ ಅವರು ತೆಗೆದುಕೊಂಡು ಬಂದಿರ್ತಕ್ಕಂಥದ್ದು. ನೀವು ಅದಕ್ಕಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದೀರಾ, ಓಕೆ, ಐ ಅಗ್ರಿ. ಆದ್ರೆ ನನ್ನ ಒಂದು ಪ್ರಶ್ನೆ ಇದೆ, ನನ್ನ ಮೂಲ ಪ್ರಶ್ನೆಗೆ ನೀವು ಉತ್ತರ ಕೊಡ್ತಾ ಇಲ್ಲ ಸರ್. ಹೇಳಿ 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 ಏನು ನನ್ ಮೂಲ ಅಲ್ಲ, ಪ್ರಶ್ನೆ ಏನು ಪ್ರಧಾನಮಂತ್ರಿಗಳ ಅಂತಂದ್ರೆ, ಗಮನಕ್ಕೆ ಪ್ರಧಾನಿಗಳು ಚರ್ಚ್ಗೆ ಹೋಗಿ ಪ್ರಾರ್ಥನೆಯನ್ನ ಮಾಡ್ತಾರೆ, ಟ್ವೀಟ್ ಮಾಡ್ತಾರೆ, ಅವ್ರು ಅಲ್ಲಿ ಹೋಗಿರೋದು, ಬಂದಿರೋದು, ನಿಂತಿರೋದು, ಪೂಜೆ ಮಾಡ್ತಿರೋದು, ನಮಸ್ಕಾರ ಮಾಡ್ತಿರೋದು ಎಲ್ಲವನ್ನ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ. ಆದ್ರೆ ಅದೇ ಸಮಯದಲ್ಲಿ ನಮ್ಮ ದೇಶದಲ್ಲಿ ನೂರಾರು ಘಟನೆಗಳು ಕ್ರಿಶ್ಚಿಯನ್ನರ ವಿರುದ್ಧವಾಗಿ ಅಥವಾ ಕ್ರಿಸ್ಮಸ್ ವಿರುದ್ಧವಾಗಿ ನಡೀತಿರುವಾಗ ಯಾಕೆ ಅದನ್ನ ವಿರೋಧಿಸ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ ಸರ್. ಹೌದು, ಪ್ರಧಾನಮಂತ್ರಿಗಳು ವಿರೋಧಿಸಿಲ್ಲ ಅಂತಕ್ಕಂಥದ್ದು ಅದು ನಮ್ಮ ತಲೆ ಒಳಗಡೆ ಕುಂತಿರ್ತಕ್ಕಂಥ ಭ್ರಮೆ. ಹಾಗಾಗಿ ಅವರ ಬಗ್ಗೆ ಯಾವುದೇ ರಾಜ್ಯದೊಳಗಡೆ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಪ್ರಧಾನಮಂತ್ರಿಗಳ ಗಮನಕ್ಕೆ ಬಂತು ಅಂತಂದ್ರೆ ಪ್ರಧಾನಮಂತ್ರಿಗಳ ಗಮನಕ್ಕೆ ಪ್ರತಿಯೊಂದು ಅಂಶಗಳು ಕೂಡ ಹೋಗಿರ್ತವೆ. ಅದಕ್ಕೆ ಎಲ್ಲಗಳನ್ನು ಕೂಡ ಟ್ವೀಟ್ ಮುಖಾಂತರ ಗುರುತಿಸೋದಾಗ್ಲಿ, ಮತ್ತೊಂದು ಅವನು ವಿರೋಧ ಮಾಡಿದಾನೆ ಅಂತ ಹೇಳ್ಬೇಕಾಗಿಲ್ಲ. ಯಾವ ರೀತಿಯಾಗಿ ಆಪರೇಷನ್ ಸಿಂಧೂರ್ ನಡೀತು ಆ ರೀತಿಯಾಗಿ ವಿದೇಶದ ಬಗ್ಗೆ ಮಾತ್ರ ಆಪರೇಷನ್ ಸಿಂಧೂರ್ ನಡೆಯೋದಿಲ್ಲ. ಪ್ರತಿ ಕ್ಷಣದಲ್ಲಿಯೂ ಕೂಡ ಈ ದೇಶದ ಯಾವ ಸಂದರ್ಭದೊಳಗಡೆ ಯಾವ ಉಗ್ರ ಚಟುವಟಿಕೆಗಳನ್ನ ಮಾಡ್ತಕ್ಕಂಥವ್ರು ಇರ್ಬೋದು, ಧರ್ಮದ ನಡುವೆ ಬೆಂಕಿಯನ್ನು ಹಚ್ಚತಕ್ಕಂಥವ್ರು ಇರ್ಬೋದು, ಅವರ ಬಗ್ಗೆ ಪ್ರತಿ ಕ್ಷಣವೂ ಕೂಡ ಗಮನ ಇರುತ್ತೆ. ಈಗ ನಿನ್ನೆ ನಡೆದಿರ್ತಕ್ಕಂಥದ್ದು ಮೈಸೂರು ಧರ್ಮಗಳ ನಡುವೆ ಬೆಂಕಿಯನ್ನ ಯಾರು ಹಚ್ತಿದ್ದಾರೆ ಅದು ಮೇಡಮ್ ನೋಡಿ, ಈಗ ನಿಮಗೆ ಪೊಲ್ಗಮದಲ್ಲಿ ದಾಳಿ ನಡೀತು, ಯಾರು ಮಾಡಿದ್ರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಹಾಗಂತೇಳಿ ಎಷ್ಟೋ ಜನ ತಮ್ಮ ಮರೆ ಮಾಚನ್ನ ಮಾಚ್ಕೊಂಡು ಹರ ಹರ ಮಹಾದೇವ ಮಾಡಿದ್ರು, ಬಜರಂಗ ದಳಕ್ಕೆ ಜೈ ಅಂತಂದ್ರು, ಯಾರು ನಮ್ಮ ಆಂಜನೇಯಕ್ಕೆ ಜೈ ಅಂತಂದ್ರು ಅಂತಂದ್ರೆ ಅವರೆಲ್ಲರೂ ಹಿಂದೂಗಳೇ, ಅವರೆಲ್ಲ ಬಜರಂಗ ದಳದ ಕಾರ್ಯಕರ್ತರೆ ಅಂತ ಹೇಳಕ್ ಆಗೋದಿಲ್ಲ. ಯಾವ ಧರ್ಮದಲ್ಲಿ ಇದ್ರೂ ಕೂಡ ಕೆಲವೊಂದು ವೇಷಧಾರಿಗಳು ಹಾಕಿಸ್ಕೊಂಡು ಮತ್ತೊಂದು ವ್ಯವಸ್ಥೆ ಒಳಗಡೆ ಇದ್ದಾಗ ಇನ್ನೊಂದು ಧರ್ಮದ ಬಗ್ಗೆ ನಾವು ಪ್ರಚೋದನೆ ಮಾಡಿದ್ರೆ ದೊಡ್ಡ ಹೀರೋಗಳಾಗ್ತೀವಿ. ಇನ್ನೊಂದನ್ನ ಧರ್ಮಕ್ಕೆ ನಾವು ವ್ಯವಸ್ಥೆಗಳ ಒಳಗಡೆ ನಾವು ತೊಂದರೆ ಕೊಡೋದ್ರಿಂದ, ಧರ್ಮದ ನಡುವೆ ಬೆಂಕಿ ಹಚ್ಚೋದ್ರಿಂದ ಸಹಬಾಳ್ವೆ ಇರ್ತಕ್ಕಂಥದನ್ನ ಹದಗೆಡಿಸ್ತೀವಿ. ಈಗಾಗಲೇ ಹೇಳಿದ್ರಲ್ಲ ನವೀನವರು, ಅಲ್ಲಿ ಏನ್ ದಾಳಿಗಳು ನಡೆದಿದೆ, ಗಲಾಟೆಗಳು ನಡೆದಿದೆ, ಅವ್ರು ಯಾರು ಹಿಂದೂಗಳಲ್ಲ, ಬೇರೆ ಧರ್ಮದವರು ಹೆಸರನ್ನ ಹಾಳು ಮಾಡೋಕೆ ಅಥವಾ ಹಿಂದೂ ದೇವರ ಹೆಸರನ್ನ ಹೇಳ್ಕೊಂಡು ಗಲಾಟೆ ಮಾಡ್ತಿದ್ದಾರೆ ಅಂತನಾ? ಅಲ್ಲ, ನೀವು ಒಂದು ತಿಳ್ಕೊಳ್ಳಿ, ಯಾರು ಹಿಂದೂಗಳ ಅಲ್ಲ ಅಂತ ಏಕಸ್ ನಾನು ಹೇಳ್ತಾ ಇಲ್ಲ. ಬಜರಂಗದಳ ಘೋಷಣೆ ಹಾಕಿದ್ರೆ ಎಲ್ರೂ ಕೂಡ ಬಜರಂಗಿಗಳಲ್ಲ. ಹಂಗಂತೇಳಿ ಯಾವ್ದೋ ಒಂದು ಪ್ರದೇಶದೊಳಗಡೆ ಘಟನೆ ನಡೆದಿದೆ ಅಂತಂದ್ರೆ ಕೇವಲ ಅಲ್ಲಿ ಯಾವ್ದು ವರ್ಷ ಇದೆ ಅನ್ನೋದನ್ನು ಕೂಡ ನಾವು ವೀಕ್ಷಣೆ ಮಾಡ್ಬೇಕಾಗತ್ತೆ, ನೋಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈಗ ನಮ್ಮ ಭಾಗದೊಳಗಡೆ ಇರ್ತಕ್ಕಂಥ ವ್ಯವಸ್ಥೆಗಳಿದ್ದಾವ. ನೀವ್ ಹೇಳಿದ್ರಿ ಪ್ರಧಾನಮಂತ್ರಿ ಅವ್ರು ದೆಹಲಿ ಒಳಗಡೆ ಕ್ರಿಶ್ಚಿಯನ್ ಚರ್ಚ್ಗೆ ಹೋದ್ರು, ಚರ್ಚಿಗೆ ಒಳಗಡೆ ಹೋಗಿ ಪಾದ್ರಿಯನ್ನ ಭೇಟಿ ಆದ್ರು. ನಾನು ಅನೇಕ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀನಿ. ನಮ್ಮ ಬೆಳಗಾವಿ ಜಿಲ್ಲೆ ಒಳಗಡೆ ಬೈಲಹೊಂಗಲದ ಒಳಗಡೆ ಒಂದು ಕಾರ್ಮೆಲ್ ವಿದ್ಯಾ ವಿಕಾಸ ಕೇಂದ್ರ ಅಂತ ಒಂದಿದೆ. ಅವರ ಸೇವೆಯನ್ನ ನಾನು ಎಷ್ಟು ಪ್ರಶಂಸೆ ಮಾಡ್ತೇನೆ ಅಂತಂದ್ರಲ್ಲಿ, ತಂದೆ ತಾಯಿಗಳ ವಾತ್ಸಲ್ಯವನ್ನ ಪಡೆದುಕೊಳ್ಳಾರ್ದಂತ ಅಂದ್ರೆ ಅಂಗವಿಕಲ ಇರ್ತಕ್ಕಂಥ ಮಕ್ಕಳನ್ನ ಹಡೆದಿರ್ತಕ್ಕಂಥ ತಾಯಿ ಕೂಡ ನೋಡೋದಿಲ್ಲ, ಹಡೆದಿರ್ತಕ್ಕಂಥ ತಂದೆ ಕೂಡ ನೋಡೋದಿಲ್ಲ. ಅಂತ ಮಕ್ಕಳನ್ನ ಅವ್ರು ಸಾಕ್ತಾರಲ್ಲೇ, ಅಂತದನ್ನ ನಾವು ಅಪ್ರಿಸಿಯೇಟ್ ಮಾಡ್ತೀವಿ. ಹಂಗಂತೇಳಿ ನಾವ್ ಎಲ್ಲರೂ ಕೂಡ ಮಾಡಿರ್ತಕ್ಕಂಥ ಎಲ್ಲವೂ ಕೂಡ ಸರಿ ಅಂತ ಹೇಳ್ತಾಗಲ್ಲ. ಒಂದೇ ಒಂದು ನಿಮಿಷ. ಸಿದ್ದನಗೌಡ ಸರ್, ತಾವು ಈ ಪ್ರಶಂಸೆ ಮಾತುಗಳು, ತಾವು ಹೇಳ್ತಾ ಇರುವಂತ ಒಳ್ಳೆ ಮಾತುಗಳು ಕೇವಲ ಅದು ಆ ಮಾತಲ್ಲೇ ಉಳಿತಾ ಇದೆ. ನಮ್ಮ ಪ್ರಶ್ನೆ ಇದೇನೆ, ಮೊನ್ನೆ ಇಷ್ಟೊಂದು ವಿಧ್ವಂಸಕ ಕೃತ್ಯಗಳು ನಡೀತು ನಮ್ಮ ದೇಶದಲ್ಲಿ, ಕ್ರೈಸ್ತರನ್ನ ಹಿಂಸೆಗೆ ಒಳಪಡಿಸುವಂಥದ್ದು, ಆ ಕ್ರಿಸ್ತ ಜಯಂತಿ ಆಚರಣೆಗೆ ಅಡಚಣೆ ಮಾಡೋದು, ಅದೆಲ್ಲವನ್ನ ಹೊಡೆದಾಕೋದು, ಅಲ್ಲೊಂದು ರೀತಿಯಾದಂತ ಕಳವಳಕಾರಿ ಸಂಗತಿಯನ್ನ ಅವರು ಘಟನೆಯನ್ನ ಏರ್ಪಡಿಸಿದ್ರು. ಇಷ್ಟೊಂದು ಸಂಗತಿ ಆದ್ಮೇಲೆ ಅವರು ಬಜರಂಗದವಳ ಆಗಿರ್ಲಿ ಅಥವಾ ಹಿಂದುತ್ವ ಗ್ರೂಪ್ನವರಾಗಿರ್ಲಿ ಅಥವಾ ಇನ್ಯಾವುದೇ ಗ್ರೂಪ್ನವರಾಗಿರ್ಲಿ ಅಥವಾ ಇನ್ಯಾವುದೇ ವ್ಯಕ್ತಿಗಳಾಗಿರ್ಲಿ, ಆ ವ್ಯಕ್ತಿಗಳಿಗೆ ಈ ನಮ್ಮ ಕಾನೂನುಬದ್ಧವಾಗಿ ಯಾವ ರೀತಿಯಾದಂತಹ ಶಿಕ್ಷೆ ಕೊಡಿಸಲಾಗಿದೆ, ಇಲ್ಲಿವರೆಗೂ ಏನದಕ್ಕೆ ನಿರ್ಧಾರ ತಗೊಂಡಿದ್ದಾರೆ, ಇಲ್ಲಿವರೆಗೂ ಅವ್ರ ಬಗ್ಗೆ ಯಾವ ರೀತಿಯಾದಂತಹ ಒಂದು ನಿರ್ಧಾರ, ಲಾ ಅಂಡ್ ಆರ್ಡರ್, ನಮ್ಮ ಕಾನೂನು ಅವ್ರ ಇಶ್ಯೂ ಆಗಿ ನಮ್ಗೆ ಶಾಂತಿ ಸಮಾಧಾನವನ್ನ ಕದಡುವಂತ ಅವ್ರ ಸಮಾಜ ದ್ರೋಹಿಗಳವರು,
ಅವ್ರ ವಿರುದ್ಧವಾಗಿ ಕಾನೂನುಬದ್ಧವಾಗಿ ಯಾವ ರೀತಿಯಾದಂತಹ ಒಂದು ಆಕ್ಷನ್ ನ ತಗೊಂಡಿದ್ದೇವೆ, ಅದು ನಮ್ಮ ಪ್ರಶ್ನೆ. ಅದು ನಿಜವಾಗಿಯೂ ಅದು ಕಳವಳಕಾರಿ ಅಂತ ಸಂಗತಿ. ಅದು ಸಿದ್ದನಗೌಡ ಕೇವಲ ಸರ್, ಈ ಕ್ರೈಸ್ತರಿಗೆ ಪ್ರಶ್ನೆಗೆ ಉತ್ತರ ಮಾತ್ರವಲ್ಲ, ಕೊಡ್ತೀರಾ? ನಾಳೆ ದಿನ ಅವರು ಮಸೀದಿಗಳಿಗೆ ಹೋಗ್ಬೋದು, ನಾಳೆ ದಿನ ಇನ್ಯಾವುದೋ ಜೈನ್ ಟೆಂಪಲ್ಗೆ ಹೋಗ್ಬೋದು, ಅಲ್ಲಿ ಕೂಡ ಅವ್ರು ಇದೇ ರೀತಿಯಾಗಿ ಅವರು ಒಂದು ಕದಡಿಕೆ ಸೃಷ್ಟಿ ಶಾಂತಿಯನ್ನ ಕದಡಿಸುವಂತದ್ದ ಈ ಒಂದು ಘಟನೆಯನ್ನ ಅವರು ಮಾಡ್ಬೋದು. ಅದಾದ್ಮೇಲೆ ಏನು ನಮ್ಮ ಕಾನೂನುಬದ್ಧವಾಗಿ ಯಾವ ರೀತಿ ನಾವು ಅವ್ರಿಗೆ ಆಕ್ಷನ್ ತಗೊಳ್ತೀವಿ, ಅದು ನಮ್ಮ ಪ್ರಶ್ನೆ. ದಯಮಾಡಿ ನಾವು ಅದನ್ನ ನಿರ್ಧರಿಸಿ ಇದನ್ನ ತಗೊಂಡು ಇನ್ಮೇಲೆ ಆಗ್ಬಾರ್ದು, ಇನ್ಮೇಲೆ ಈ ರೀತಿಯಾದಂತಹ ಸಂಗತಿಗಳು ನಡಿಬಾರ್ದು. ಅದಕ್ಕೆ ಈ ಒಂದು ಸಮಾಜ ನಮ್ಗೆ ಅವಕಾಶ ಓಕೆ ಸರ್, ಸಿದ್ದನಗೌಡ ಸರ್ ಉತ್ತರ ಕೊಡ್ತಾರೆ ಸರ್, ದಯವಿಟ್ಟು ಮಾತಾಡಿ ಸರ್. ಸರಿ ಏನಿಲ್ಲ, ನೀವು ಇದ್ರೊಳಗಡೆ ಬಾಂಬೆ ಒಳಗಡೆ ನಡೆದಿರ್ತಕ್ಕಂಥ ಘಟನೆ, ತಮ್ಮ ಟೆರರಿಸ್ಟ್ ಅಟ್ಯಾಕ್ ಆಗಿರ್ತಕ್ಕಂಥದ್ದು ನೋಡಿರ್ತಕ್ಕಂಥದ್ದು ಇಡೀ ಜಗತ್ತವೇ ನೋಡ್ತು. ಕಸಾಬ್ ಅಂತಕ್ಕಂಥ ಒಬ್ಬ ಉಗ್ರಗಾಮಿ ಅಲ್ಲಿ ಸಿಕ್ಕ. ಆ ಕಸಾಬ್ ಅಂತಕ್ಕಂಥ ಉಗ್ರಗಾಮಿ ಸಿಕ್ಕಾಗಲೂ ಕೂಡ 100 ಜನರನ್ನ ಹತ್ಯೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ಈ ದೇಶದ ಕಾನೂನಿನ ಅಡಿ ಒಳಗಡೆ ಅವನ ಪರವಾಗಿ ವಾದಿಸ್ಲಿಕ್ಕೆ ಒಬ್ಬ ವಕೀಲರನ್ನು ಕೂಡ ಕೊಟ್ಟು ಅವರಿಗೆ 2 ವರ್ಷ ಆದ ನಂತರ ಅವರಿಗೆ ಮರಣ ದಂಡನೆಯನ್ನ ವಿಧಿಸಲಾಯಿತು. ನೀವು ಈ ಕಾನೂನಿನ ಅಡಿ ಒಳಗಡೆ ಕೆಲಸ ಮಾಡ್ತುವಾಗ, ಈ ಕಾನೂನಿನ ಮಣ್ಣಿನೊಳಗಡೆ ಇದ್ದಾಗ ಇವತ್ತೇ ಆಕ್ಷನ್ ಆಗಿದೆ ಅಂತಂದ್ರೆ ಇವತ್ತೇ ಅದಕ್ಕೆ ರಿಯಾಕ್ಷನ್ ಇರೋದಿಲ್ಲ. ನಮ್ಗೆ ಇವತ್ತೇ ರಿಯಾಕ್ಷನ್ ಸಿಕ್ಕಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಯಾರು ಕೂಡ ಕಾನೂನನ್ನ ತೆಗೆದುಕೊಂಡಿಲ್ಲ, ಅವ್ರ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳ್ಬಾರ್ದು. ಒಂದ್ ನಿಮಿಷ ಮೇಡಮ್, ಕಸಾಬನ ಬಗ್ಗೆ ನಾವು ತಗೊಳ್ಳುವಾಗ ಈ ದೇಶದ ರಾಜೀನಾಮೆ ಕೊಟ್ಟಿದ್ರು ಸರ್. ಈಗ ಪಹಲ್ಗಾಮ್ ದಾಳಿ ಆಯ್ತು, ಯಾವ ಗೃಹ ಸಚಿವರು ರಾಜೀನಾಮೆ ಕೊಟ್ರು? ನೀವು ಸರ್, ಈಗ ವಿಷಯಾಂತರ ಆಗ್ತಾ ಇದೆ. ಈಗ ನಾವು ಆ ಹಿಂದಿನ ಇತಿಹಾಸ ಮಾತಾಡ್ಲಿಕ್ಕೆ ಹೋದ್ರೆ 1000 ಮಾತಾಡ್ಬೋದು. ಸರ್ ಪ್ರಶ್ನೆ ಇರೋದು, ಫಾದರ್ ಅವ್ರ ಪ್ರಶ್ನೆ ಇರೋದು, ಈಗ ಯಾವ ರೀತಿ ಆಕ್ಷನ್ಸ್ ಗಳನ್ನ ತಗೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ. ಒಂದು ಮಾತು ಈಗ ಮೊನ್ನೆ ಉತ್ತರ ಪ್ರದೇಶದಲ್ಲಿ 10 ವರ್ಷದ ಹಿಂದೆ ನಡೆದಂತ ಅಖ್ಲಾಕ್ ಅಂತ ಒಬ್ಬ ವ್ಯಕ್ತಿ ಮನೆಯಲ್ಲಿ ಮಾಂಸವನ್ನ ಶೇಖರಿಸಿಟ್ಟಿದ್ದಾನೆ ಅನ್ನೋ ಒಂದೇ ಒಂದು ಶಂಕೆ ಮೇಲೆ ಆತನನ್ನ ಹೊಡೆದು ಸಾಯಿಸ್ಬಿಟ್ರು. ಈಗ ಅದೇ ಉತ್ತರ ಪ್ರದೇಶ ಸರ್ಕಾರ ಆ ಆರೋಪಿಗಳ ವಿರುದ್ಧದ ಅಪರಾಧ ಕ್ರಮವನ್ನ ವಾಪಸ್ ತಗೊಳ್ಳಿಕ್ಕೆ ಸರ್ಕಾರ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದೆ. ಹಾಗಾದ್ರೆ ಬಿಜೆಪಿ ಯಾರ ಪರ ಕೆಲಸ ಮಾಡ್ತಾ ಇದೆ? ಅಲ್ಲ, ಅವ್ರ ಬಗ್ಗೆ ಅಪರಾಧಗಳನ್ನ ವಾಪಸ್ ತೆಗೆದುಕೊಳ್ತಾ ಇದಾರಂದ್ರೆ ಅವ್ರ ಪರವಾಗಿ ಕೆಲಸ ಮಾಡುವಂತದಲ್ಲ ರೀ. ನಮ್ ಕಾನೂನು ಒಳಗಡೆ ಇರ್ತಕ್ಕಂಥದ್ದು. ನೀವು ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು ಕೊಲೆ ಮಾಡಿದವ್ರನ್ನ, ಒಬ್ಬ ವ್ಯಕ್ತಿಯನ್ನ ಹೊಡೆದು ಕೊಲೆ ಮಾಡಿದಂತ ಆರೋಪಿಗಳಿಗೆ ಅವರನ್ನ ಬಿಟ್ಬಿಡಿ ಅಂತ ಹೇಳಿ ಮನವಿಯನ್ನ ಸಲ್ಲಿಸೋದು ಯಾವ ನೀತಿ ಅಂತ? ಇದು ಯಾವ್ದು ಬಿಜೆಪಿಯ ಯಾವ ನೀತಿ ಇದು? ಒಂದ್ ನಿಮಿಷ, ನಾನ್ ಮಾತನಾಡ್ಲಿಕ್ಕೆ ನಿಮ್ ಮಾತಾಡೋದು ಮುಗಿದ ನಂತರ ನಾನು ಮಾತಾಡ್ತೀನಿ. ಏನಂತಂದ್ರೆ, ಓಕೆ, ಸಂವಿಧಾನದೊಳಗಡೆ ಅದು ಬಿಜೆಪಿ ಸರ್ಕಾರ ಅಷ್ಟೇ ಅಂತಲ್ಲ. ನೀವು ನಾಳೆ ಜನವರಿ 26 ಬರುತ್ತೆ, ಎಷ್ಟು ಜನ ಕೈದಿಗಳನ್ನ ಯಾವ ಸರ್ಕಾರ, ಇವತ್ತು ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಕರ್ನಾಟಕದೊಳಗಡೆ ಎಷ್ಟು ಕೊಲೆಗಡಕರನ್ನ, ಎಷ್ಟು ಜನನ ಬಿಡುಗಡೆಗೊಳಿಸುತ್ತೆ ಅಂತಕ್ಕಂಥದನ್ನ ನೋಡಿ. ಅವರ ಸರಳತೆ ಇರ್ತಕ್ಕಂಥ, ಇಲ್ಲಿವರೆಗೆ ಅವ್ರು ಅನುಭವಿಸಿರ್ತಕ್ಕಂಥ ಶಿಕ್ಷೆಯನ್ನ ಏನಿರುತ್ತೋ ಅದಕ್ಕೆ ಸಲುವಾಗಿ ಸರ್ಕಾರ ಮನವಿ ಮಾಡೋದು ತಪ್ಪಲ್ಲ. ಅದು ಯಾವ್ದೇ ಸರ್ಕಾರ ಇಲ್ಲ, ಬಿಜೆಪಿ ಸರ್ಕಾರ ಇಲ್ಲ. ಅದೇ ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಒಳಗಡೆ ಪೊಲೀಸ್ ಸ್ಟೇಷನ್ ಅನ್ನ ಸುಟ್ಟು ಹಾಕಿರ್ತಕ್ಕಂಥವ್ರ ವಿರುದ್ಧ ಇರ್ತಕ್ಕಂಥ FIR ರದ್ದವನ್ನ ಕೇಳ್ತಾರಲ್ಲ, ಅದು ಸರ್ಕಾರದ ನಿಯಮ ವಿರುದ್ಧ. ಈ ವ್ಯವಸ್ಥೆಗಳನ್ನ ಹೇಳ್ತಕ್ಕಂಥವ್ರು ಅವ್ರು ಮಾಡಿರ್ತಕ್ಕಂಥ ಆಪಾದನೆಗಳಿಗೆ ಅನ್ನೋದು, ಕೋಮು ದ್ವೇಷ ಅನ್ನೋದು ಬಿಜೆಪಿ ಅಥವಾ ಕಾಂಗ್ರೆಸ್ ಯಾವ್ದ್ರಿಂದನೂ ಹೊರತಾಗಿಲ್ಲ. ಆದ್ರೆ ಜನರು ಹೇಳೋದು ಸ್ವಲ್ಪ ಬಿಜೆಪಿ ಇದ್ರ ಕಡೆ ಜಾಸ್ತಿ ಒಲವನ್ನ ತೋರ್ಸತ್ತೆ ಅಂತ. ಇಲ್ಲ, ಅದ್ರೊಳಗಡೆ ಏನು ಅಂತಂದ್ರೆ ಮೇಡಮ್, ಇವರು ಎಲ್ಲದರ ಜಾತಿ ಒಳಗಡೆ ಬೆಂಕಿ ಹಚ್ಚಲಿಕ್ಕೆ ಕಾಂಗ್ರೆಸ್ಸಿಗರು ನಿಸ್ಸಿಮರು. ಅಲ್ಪಸಂಖ್ಯಾತರ ಮತಗಳನ್ನ ಹೌದೌದು, ಕಾಂಗ್ರೆಸ್ಸಿಗರು ನಿಸ್ಸಿಮರು. ಅದಕ್ಕಾಗಿ ಅವ್ರಿಗೇನಂತಂದ್ರೆ ಬಿಜೆಪಿಯ ಬಗ್ಗೆ ಬಹಳಷ್ಟು ಹಿಂದುತ್ವವಾದವನ್ನ ಬೆಳೆಸುವಂತಗೋಸ್ಕರವಾಗಿ ಬಹಳ ಆಕ್ರೋಶ ರೀತಿ ಒಳಗಡೆ ಇರೋದ್ರಿಂದ, ಮತ್ತು ಇದ್ರೊಳಗಡೆ ಬಹುಸಂಖ್ಯಾತರು ಇರೋದ್ರಿಂದ, ಬಹಳಷ್ಟು ಜನ ಇರೋದನ್ನ ಯಾರು ಬಂದು ಯಾವಾಗ ಹೋಗ್ಕೋತಾರೋ ಅನ್ನೋದು ಗೊತ್ತಾಗಲ್ಲ. ಯಾಕಂದ್ರೆ ಈಗ ನೋಡಿದೆ, ASF ಬಂದಾಗಿದೆ, ಅವರೇ ಭೀಮಾ ಆರ್ಮಿ ಅಂತ ಕಟ್ಕೊಂಡಿದ್ದಾರೆ. ಭೀಮಾ ಆರ್ಮಿಯ ಸಂಸ್ಥಾಪಕರು ಯಾರು? ಒಬ್ಬ ಮುಸ್ಲಿಂ ಯುವಕ ಹಿಂದೂ ಹೆಸರನ್ನ ಇಟ್ಟುಕೊಂಡು ಭೀಮ್ ಆರ್ಮಿಯನ್ನ ಮಾಡ್ಕೊಂಡು RSS ಪಥಸಂಚಲನ ನಡೆಯುವಾಗ ನಾವು ಭೀಮ್ ಆರ್ಮಿ ಪಥಸಂಚಲನ ನಡೆಸ್ತೀವಿ ಅಂತೇಳಿ ಮೊನ್ನೆ ನೀವು ಇದ್ರೊಳಗಡೆ ಅದು ಖರ್ಗೆ ಅವರ ಮತಕ್ಷೇತ್ರದೊಳಗಡೆ ನೋಡಿದ್ರಿ. ಅವನ ಪಟ ಬೈಲು, ಅವನ ಎಲ್ಲ ಪಾತ್ರಗಳು ಕೂಡ ಮಾಧ್ಯಮದೊಳಗಡೆ. ಒಂದೇ ನಿಮಿಷ ಮತ್ತೆ ಮಾತಾಡಿಸ್ತೇನೆ. ಫಾದರ್, ಈಗ ಅಲ್ಪಸಂಖ್ಯಾತರ ವಿರುದ್ಧ ಈ ರೀತಿ ದೌರ್ಜನ್ಯಗಳು ನಡೀತಾ ಇದೆ. ನಿಮ್ಮ ಸಮುದಾಯದಿಂದ ಆಗಿರ್ಬೋದು ಅಥವಾ ನಿಮ್ಮ ಒಂದು ಚರ್ಚ್ ಕಡೆಯಿಂದ ಆಗಿರ್ಬೋದು, ಯಾವ್ದಾದ್ರು ಒಂದು ಕಮಿಟಿ ಮಾಡ್ಕೊಂಡಾಗಿರ್ಬೋದು, ಅಥವಾ ಈ ಬಗ್ಗೆ ಏನಾದ್ರು ಯೋಜನೆಗಳನ್ನ ಮಾಡೋದ್ರ ಬಗ್ಗೆ ಅಥವಾ ಹಿರಿಯ ನಾಯಕರ ಗಮನಕ್ಕೆ ತರೋದ್ರ ಬಗ್ಗೆ ಏನಾದ್ರು ಯೋಚಿಸಿದೀರಾ? ಫಾದರ್, ನನ್ ಧ್ವನಿ ತಲುಪ್ತಾ ಇದ್ಯಾ?
ಫಾದರ್ ನನ್ ಧ್ವನಿ ನೀವು ತಲುಪ್ತಾ ಅದ್ರ ಇದೆಯಾ ಮೇಲೆ ನಿಮ್ಗೆ? ಹಲೋ ಫಾದರ್ ನನ್ ಧ್ವನಿ ತಲುಪ್ತಾ ಇದೆಯಾ? ಓಕೆ, ಏನೋ ಟೆಕ್ನಿಕಲ್ ಇಶ್ಯೂ ಆಗಿದೆ ಅಂತ ಅನ್ಕೋತೀನಿ. ಮೇಡಮ್ ಕೇಳಿಸ್ತಾ ಇದೆಯಾ? ಹಾ ಫಾದರ್ ಹೇಳಿ. ಈಗ ಅಲ್ಪಸಂಖ್ಯಾತರ ವಿರುದ್ಧ ಯಾವ ರೀತಿ ದೌರ್ಜನ್ಯಗಳು ನಡೀತಾ ಇದೆ ಅನ್ನೋದು ನಿಮ್ ಗಮನಕ್ಕೂ ಇದೆ. ಇದರ ವಿರುದ್ಧವಾಗಿ ಅಥವಾ ಹಿರಿಯ ನಾಯಕರ ಗಮನಕ್ಕೆ ತರೋದಾಗಿರ್ಬೋದು ಅಥವಾ ಪ್ರಧಾನಿಗಳ ಗಮನಕ್ಕೆ ತರೋದಾಗಿರ್ಬೋದು, ಯಾವ್ದಾದ್ರು ಕಮಿಟಿ ಮಾಡೋ ಬಗ್ಗೆ ಏನಾದ್ರೂ ಯೋಚನೆಗಳಿದ್ಯಾ ನಿಮ್ದು? ಹೌದು ಮೇಡಮ್, ಈಗಾಗಲೇ ನಾವು ಈ ಮೊನ್ನೆ ಆದಂತ ಈ ಒಂದು ಹಿಂಸೆಯ ಕೃತ್ಯವನ್ನ ನಾವು ತೀವ್ರವಾಗಿ ನಾವು ಅದನ್ನ ಖಂಡಿಸಿದ್ದೇವೆ. ಇದು ಮುಖಾಂತರವಾಗಿ ನಾವು ಅನೇಕರು ಇದ್ರ ಮೂಲಕ ಚರ್ಚೆ ನಡೆಸಿ ನಮ್ಮ ಧರ್ಮಾಧ್ಯಕ್ಷರ ಬಗ್ಗೆ ಇದ್ರ ಬಗ್ಗೆ ನಾವು ಮಾತನಾಡಿ ಈ ಸರ್ಕಾರಕ್ಕೆ ನಮ್ಮ ಮನವಿಯನ್ನ ಸಲ್ಲಿಸೋದು. ಇನ್ನು ಮುಂದೆ ಈ ರೀತಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತೇಳಿ ನಾವು ಸರ್ಕಾರಕ್ಕೆ ನಮ್ಮ ಶಿಫಾರಸನ್ನ ಮಾಡಿದ್ದೇವೆ. ಹಾಗೂ ನಮ್ಮ ಒಂದು ಚರ್ಚ್ ಕಡೆಯಿಂದಲೂ ಅನೇಕ ರೀತಿಯಾದಂತ ಈ ಒಂದು ತಿಳುವಳಿಕೆ ಕಾರ್ಯಕ್ರಮ ಆಗಿರ್ಬೋದು, ಹಾಗೂ ನಾವೆಲ್ಲರನ್ನ ಸೇರಿಸಿ ಈ ತರ ನಡೀತಾ ಇದೆ, ನಾವು ಸನ್ನದ್ಧರಾಗಿರ್ಬೇಕು, ನಾವು ಈ ಸಂವಿಧಾನಾತ್ಮಕವಾಗಿ ನಮ್ಮ ವಿರುದ್ಧ ನಡೆಯೋರ ವಿರುದ್ಧ ನಾವು ಕೂಡ ಮಾತನಾಡಬೇಕು. ಯಾಕಂದ್ರೆ ಅವಾಗ್ಲಿಂದನೂ ನಮ್ಮನ್ನ ದೌರ್ಜನ್ಯಕ್ಕೆ ನಾವು ಸೈಲೆಂಟ್ ಆಗಿದ್ದೀವಿ, ನಾವು ಶಾಂತಿ ದೂತರು ಅಂತ ಹೇಳಿ ಅನೇಕ ದೌರ್ಜನ್ಯಗಳನ್ನ, ಹಿಂಸೆಗೆ ನಮ್ಮನ್ನ ಗುರಿಪಡಿಸ್ತಾ ಇದ್ದಾರೆ. ಇದನ್ನ ನಾವು ತಿಳ್ಕೊಳ್ಬೇಕು. ಇವಾಗ ಅನೇಕರು ಇವಾಗ ಒಂದು ಒಂದು ಭಾರತದಲ್ಲಿ ಒಂದು ಮೂಲೆಯಲ್ಲಿ ಇದಾಗಿರ್ಬೋದು, ನಾಳೆ ದಿನ ಇದೇ ಮುಂದುವರೆದ್ರೆ ಇಡೀ ಎಲ್ಲಾ ಚರ್ಚ್ಗಳನ್ನ ಹೊಡೆದು ಹಾಕುವಂತ ಧ್ವಂಸ ಮಾಡುವಂತ ಈ ಹಿಂಸೆಗೆ ಗುರಿ ಮಾಡುವಂತ ಕಾರ್ಯಗಳು ಇನ್ನೂ ಹೆಚ್ಚಾಗಿ ನಡೆಯುತ್ತೆ. ಅದಕ್ಕೋಸ್ಕರ ನಮಗೆ ತಿಳುವಳಿಕೆ ಇರಬೇಕು. ನಾವು ಸಹ ಇದನ್ನ ಖಂಡಿಸ್ಬೇಕು. ನಾವು ಸಹ ಇದನ್ನ ಈ ನಮ್ಮ ಮೇಲ್ವಿಚಾರಕರಿಗಾಗಿರ್ಬೋದು, ನಮ್ಮ ಸಮಾಜಕ್ಕಾಗಿರ್ಬೋದು, ನಮ್ಮ ಪೊಲಿಟಿಷಿಯನ್ಸ್ ಅವ್ರಾಗಿರ್ಬೋದು, ನಮ್ಮ ನಾಯಕರುಗಳಿಗೆ ಇದ್ರ ಬಗ್ಗೆ ನಾವು ಹೇಳ್ಬೇಕು ಅನ್ನುವಂತ ಅನೇಕ ಆಂದೋಲನಗಳನ್ನ, ಚಳುವಳಿಗಳನ್ನ ಆಯೋಜಿಸುವಂತ ನಾವು ಕಾರ್ಯಕ್ರಮವನ್ನ ನಾವು ಇಟ್ಕೊಂಡಿದ್ದೇವೆ. ಓಕೆ ಸರ್. ಸಿದ್ದನಗೌಡ ಸರ್, ಈಗ ಕೆಲವೊಂದು ಹಿಂದೂಗಳು ಅನ್ನೋದಕ್ಕಿಂತ ಅವರನ್ನ ನಾವು ಪುಂಡರು ಅಂತ ಕರಿಬಹುದು. ಕೆಲವೊಂದಿಷ್ಟು ಹಿಂದೂ ಅಂತ ಹೆಸರು ಹೇಳ್ಕೊಂಡು ಅಥವಾ ನಾವು ಹಿಂದೂ ರಕ್ಷಕರು ಅಂತ ಹೇಳ್ಕೊಂಡು ಕೆಲವೊಂದಿಷ್ಟು ಪುಂಡರು ದಾಂಧಲೆಗಳನ್ನ ನಡೆಸೋದು, ದೌರ್ಜನ್ಯಗಳನ್ನ ನಡೆಸೋದು, ಅಥವಾ ನಾವೇ ಹಿಂದೂ ರಕ್ಷಕರು ಅಂತ ಅನ್ಕೊಂಡು ಅವ್ರಿಗವ್ರೇ ಟ್ಯಾಗ್ ಲೈನ್ ಕೊಟ್ಕೊಂಡು ಅವ್ರಿಗವ್ರೇ ಎಲ್ಲವನ್ನ ಏನು ಅನೈತಿಕ ಪೊಲೀಸ್ ಗಿರಿಯನ್ನ ನಡೆಸೋದು. ಇದ್ರ ಬಗ್ಗೆ ನಿಮ್ಮ ಆಕ್ಷೇಪಣೆ ಇದೆಯಾ? ಬಿಜೆಪಿಯ ಆಕ್ಷೇಪಣೆ ಇದೆಯಾ? ಡೆಫಿನೆಟ್ಲಿ ಮೇಡಮ್. ಯಾಕಂದ್ರೆ ನೈತಿಕ ಪೊಲೀಸ್ ಗಿರಿಯನ್ನು ನಡೆಸಲಿಕ್ಕೆ ಯಾವುದೇ ಹಿಂದೂ ಕಾರ್ಯಕರ್ತರಿಗೂ ಕೂಡ ಅಧಿಕಾರ ಇಲ್ಲ. ಯಾವಾಗ ತಮ್ಮ ಸ್ವರಕ್ಷಣೆಗಾಗಿ ಬೇಕಾದನ್ನ ಮಾಡ್ಕೋಬಹುದು. ಯಾಕಂತಂದ್ರೆ ಎಲ್ಲವನ್ನು ಸರ್ಕಾರ ಮಾಡ್ಲಿ ಅಂತಕ್ಕಂಥ ಪ್ರಭಾವ ಇರೋದಿಲ್ಲ. ಆದ್ರೆ ವಿನಾಕಾರಣ ಅಲ್ಲ, ತಮ್ಮ ಮೇಲೆ ಹಲ್ಲೆಗಳಾದಾಗ ಯಾವಾಗ್ಲೂ ಕೂಡ ಪೊಲೀಸರೇ ಒಬ್ಬ ಕೊಲೆ ಮಾಡ್ಲಿಕ್ಕೆ ಬಂದಾಗ ನಾವು ನಮ್ಮ ಕಾನೂನನ್ನ ಕೈಗೆ ತೆಗೆದುಕೊಳ್ಳದೆ ಹೋದ್ರೆ ಕೊಲೆ ಆದ ನಂತರ ನಾವು ಕಾನೂನಿನ ಪ್ರಕ್ರಿಯೆಗಳನ್ನ ಯಾವಾಗ ನಡೆಸ್ಕೋಬಹುದು, ಅಂತವುದ್ರಲ್ಲಿ ಬೇರೆ. ಆದ್ರೆ ಈ ಜಾತಿಯ ಆಧಾರದ ಮೇಲ್ಗಡೆ, ಧರ್ಮದ ಆಧಾರದ ಮೇಲ್ಗಡೆ ನಾವು ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದಾಗ್ಲಿ ಮತ್ತು ಪೊಲೀಸ್ಗಿರಿ ಅಂತಕ್ಕಂಥದ್ದು ಏನಿದೆಯೋ ಅದನ್ನ ಮಾಡೋದು ಕೂಡ ಬಹಳ ತಪ್ಪು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ಮತ್ತು ಸಂವಿಧಾನಾತ್ಮಕವಾಗಿರ್ತಕ್ಕಂಥದ್ದು ಮತ್ತು ಕಾನೂನಾತ್ಮಕವಾಗಿ ಕೂಡ ದೇಶ ವಿರೋಧಿಯಾಗಿರ್ತಕ್ಕಂಥ ಮತ್ತು ಧರ್ಮ ವಿರೋಧಿಯಾಗಿರ್ತಕ್ಕಂಥದ್ದು ಮತ್ತು ದೇಶದ ಶಾಂತಿಯನ್ನ ವಿರೋಧ ಮಾಡತಕ್ಕಂತ ಈ ಒಂದು ವ್ಯವಸ್ಥೆ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗತ್ತೆ. ಕರಿಬಹುದಲ್ವಾ? ಅಲ್ಲ, ಭಯವನ್ನ ಉತ್ಪಾದನೆ ಯಾವ ಮಾಡ್ತಾರೋ ಅವರೆಲ್ಲ ಭಯೋತ್ಪಾದಕರಲ್ಲ ಅಲ್ವಾ? ಈಗ ದೇಶದ ಮೇಲೆ ಬಾಂಬ್ ಹಾಕೋರಷ್ಟೇ ಭಯೋತ್ಪಾದಕರಲ್ಲ ಅಲ್ವಾ ಸರ್? ಧರ್ಮಗಳ ವಿರುದ್ಧ ಎತ್ಕಟ್ಟೋದು, ಧರ್ಮಗಳನ್ನ ಹೀನಾಯವಾಗಿ ಕೀಳಾಗಿ ಮಾತಾಡೋದು, ಅವರನ್ನು ನಾವು ಭಯೋತ್ಪಾದಕರು ಅಂತ ಕನ್ಸಿಡರ್ ಮಾಡ್ಬೋದಲ್ವಾ? ಖಂಡಿತ. ಅಂತಕ್ಕಂಥದ್ದು ಭಯವನ್ನ ಯಾರು ಹುಟ್ಟಾಕ್ತಾರೋ ಅವ್ರೆಲ್ರು. ಹಾಗಂತೇಳಿ ಯಾವ ಕಾರಣಕ್ಕಾಗಿ ಅದ ಆಗ್ತಾ ಇದೆಯೋ ಅಂತಕ್ಕಂಥದನ್ನ ಪರೀಕ್ಷೆ ಮಾಡ್ಲಾರ್ದೆ ನಾವು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದು ಬಹಳಷ್ಟು ತಪ್ಪು. ಅದಕ್ಕಾಗಿ ಇಂಥ ವಿಚಾರಗಳನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಯಾರೇ ಕೂಡ ಒಂದು ಧರ್ಮವನ್ನ ವಿಚಾರ ಮಾಡೋದು, ನಿಮ್ಗೆ ಹೇಳಿದೆಲ್ಲ ಆಗಲೇ, ನಾನು ಯಾವಾಗಲೂ ಕೂಡ ಕ್ರಿಶ್ಚಿಯನ್ ಮಿಷನರಿಗಳ ಬಗ್ಗೆ ಯಾವುದೋ ಒಂದು ಮಾಡಿರ್ತಕ್ಕಂಥ ತಪ್ಪಿಗಾಗಿ ಇವತ್ತು ಇಡೀ ಕ್ರಿಶ್ಚಿಯನ್ ಸಮುದಾಯವನ್ನ ಬೇಯೋದಾಗ್ಲಿ, ಇಡೀ ಕ್ರಿಶ್ಚಿಯನ್ ಸಮುದಾಯವನ್ನ ವಿರೋಧ ಮಾಡೋದಾಗ್ಲಿ ಅಲ್ಲ. ಈ ದೇಶದೊಳಗಡೆ APJ ಅಬ್ದುಲ್ ಕಲಾಂ ಅಂತ ಮುಸ್ಲಿಮರು ಕೂಡ ಇದ್ದಾರೆ. AR ರೆಹಮಾನ್ ಅಂತ ವ್ಯವಸ್ಥೆ ಒಳಗಡೆ ಹೊಸ ಮ್ಯೂಸಿಕ್ ಅನ್ನ ಕೊಡ್ತಕ್ಕಂತ ಅಧಿಕಾರಿಗಳು ಕೂಡ ಈ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥವ್ರು ಇದ್ದಾರೆ. ಇದೇ ವ್ಯವಸ್ಥೆ ಒಳಗಡೆ ಜಾರ್ಜ್ ಫರ್ನಾಂಡಿಸ್ ಅಂತಕ್ಕಂಥವ್ರು ಕರ್ನಾಟಕದಿಂದ ಹಿಂದುಳಿದಿರ್ತಕ್ಕಂಥ ಬಿಹಾರದೊಳಗಡೆ ಗೆದ್ದು ಬಂದು ಈ ರಾಷ್ಟ್ರ ರಕ್ಷಣೆಯನ್ನ ಮಾಡ್ಲಿಕ್ಕೆ ರಾಷ್ಟ್ರೀಯ ರಕ್ಷಣಾ ಪಡೆಗಳ ಮುಖ್ಯಸ್ಥರಾಗಿ ರಕ್ಷಣಾ ಪಡೆಯ ಅಂದ್ರೆ ರಕ್ಷಣಾ ವ್ಯವಸ್ಥೆಯ ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅವ್ರನ್ನೆಲ್ಲ ಕೂಡ ಟೀಕೆ ಮಾಡಕ್ ಆಗಲ್ಲ. ಮಾತಾಡ್ಸ್ತೇನೆ ಫಾದರ್. ಈಗ ಚರ್ಚ್ಗಳ ಮೇಲೆ ಈ ರೀತಿ ದಾಂಧಲೆಗಳು, ಗಲಾಟೆಗಳು ನಡೀಲಿಕ್ಕೆ ಕಾರಣ ಏನಿರಬಹುದು? ನಿಮ್ಗೇನ್ ಅನ್ಸತ್ತೆ?
ತಪ್ಪು ಪ್ರಚಾರ ಮೊದಲನೇದಾಗಿ ನಮ್ಮ ಸಿದ್ದನಗೌಡ ಅವ್ರ ಕೂಡ ಹೇಳಿದಿರೋ ಹಾಗೆ ಯಾರೂ ಸಹ ನಮ್ಮಲ್ಲಿ ಇಲ್ಲಿವರೆಗೂ ಬಲವಂತವಾಗಿ ಮತಾಂತರ ಮಾಡ್ಲಿಲ್ಲ. ಆದ್ರೆ ಆವಾಗ್ಲಿಂದ ಇಲ್ಲಿವರೆಗೂ ಕ್ರೈಸ್ತ ಮಿಷನರಿಗಳು, ಕ್ರೈಸ್ತರು ಅಂತ ಹೇಳಿದ್ರೆ ಅವರು ಮತಾಂತರ ಮಾಡ್ತಾ ಇದ್ದಾರೆ, ಅವರು ಬಲವಂತವಾಗಿ ಆಮಿಷಗಳನ್ನ ಒಡ್ಡಿ ಮತಾಂತರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನೇಕ ಆರೋಪಗಳು ಕಂಡು ಬರ್ತಾ ಇದೆ. ಹಾಗೂ ಸುಮ್ಮನೆ ಶಾಂತಿ ಕದಡುವಂತಹ ವಾತಾವರಣ. ಎಲ್ಲೂ ಸಹ ನಾವು ಎಲ್ಲಾ ಒಂದು ಧರ್ಮದವರು ಸೇರಿ ಶಾಂತಿ ಸಂದೇಶವನ್ನ ಸಾರುವಂತ ಈ ಕ್ರಿಸ್ಮಸ್ ಹಬ್ಬ. ಆದ್ರೆ ಇವಾಗ ಇದು ತುಂಬಾ ಆಗ್ತಾ ಇರುವಂತದ್ದು. ಈ ಒಂದು ಇತ್ತೀಚಿನ ದಿನಗಳಲ್ಲಿ ಇದು ಇಲ್ಲಿ ಭಾರತ ಅಂತ ಹೇಳಿದ್ರೆ ಬರೀ ಹಿಂದೂಗಳಿಗೆ ಮಾತ್ರ ಅನ್ನುವಂತಹ ಒಂದು ತಪ್ಪು ತಿಳುವಳಿಕೆ ಜನರಿಗೆ ಬಂದಿದೆ. ಅದನ್ನ ನಾವು ಆ ಒಂದು ರೀತಿಯಾದಂತಹ ತಪ್ಪು ತಿಳುವಳಿಕೆನ ಈಗ ನಾವು ಸರಿ ಮಾಡಬೇಕು. ಅದು ಸರ್ವ ಜನಾಂಗದ ಶಾಂತಿಯ ತೋಟ, ಈ ನಮ್ಮ ಸಂವಿಧಾನಕ್ಕೆ ಬಾಧ್ಯವಾದಂಥದ್ದು, ಬಹುತ್ವವನ್ನ ಪ್ರಕಟಪಡಿಸುವಂಥದ್ದು ಈ ನಮ್ಮ ಭಾರತ ದೇಶ ಅಂತ ಅವ್ರಿಗೆ ನಾವು ತಿಳಿಯಪಡಿಸ್ಬೇಕು. ಎಲ್ಲರನ್ನ ನಾವು ಸೇರಿಸ್ಕೊಳ್ಳುವಂತ ಮನೋಭಾವ, ವಿಶಾಲ ಹೃದಯ ಅದು ಮತ್ತೊಮ್ಮೆ ಎಲ್ಲಾ ಜನರಿಗೂ ಬರಬೇಕು. ಇದಕ್ಕೆ ನಮ್ಮ ನಾಯಕರು ಅದಕ್ಕೆ ಮೂಲ ಸ್ಫೂರ್ತಿ ತರಬೇಕು. ಆ ನಾಯಕರು ಯಾವಾಗ ಈ ಒಂದು ನಮ್ಮ ದೇಶ ಬಂದು ನಾವು ವಿಶಾಲ ಮನೋಭಾವದವರು ಎಲ್ಲರೂ ಸೇರಿ ಇಲ್ಲಿ ಶಾಂತಿಯಾಗಿ ನಾವು ಜೀವಿಸ್ತೇವೆ, ಶಾಂತಿಯಿಂದ ನಾವು ಬದುಕ್ತೇವೆ ಅನ್ನುವಂತ ಒಂದು ನಿರ್ಣಯವನ್ನ ತಗೊಳ್ತಾರೋ, ಅನ್ನುವಂತ ಒಂದು ಘೋಷಣೆ, ಒಂದು ಮಂತ್ರ ಅವ್ರಿಗಾಗುತ್ತೋ, ಆವಾಗ ಜನರಲ್ಲೂ ಸಹ ಒಂದು ತಪ್ಪು ತಿಳುವಳಿಕೆ ಅವ್ರಿಗೆ ಹೋಗುತ್ತೆ. ಆ ಜನರಲ್ಲೂ ಸಹ ತಪ್ಪು ತಿಳುವಳಿಕೆ ಹೋದ್ಮೇಲೆ ಅವರು ಸಹ ಎಲ್ಲರನ್ನ ಒಂದು ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ಮನಸ್ಸು ಅವ್ರಿಗೆ ಸಿಗುತ್ತೆ. ಇದನ್ನ ನಾವು ಎಲ್ಲ ಜನರಿಗೂ ನಾವು ತಿಳಿಸ್ಬೇಕು. ಅದು ನಾಯಕರ ಕರ್ತವ್ಯ. ಓಕೆ, ಸಿದ್ದನಗೌಡ ಸರ್, ಈಗ ಚರ್ಚ್ಗಳಲ್ಲಿ, ಮಿಷನರಿಗಳಲ್ಲಿ ಒತ್ತಾಯದ ಮೇಲೆ ಮತಾಂತರ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅಥವಾ ಅನ್ನೋ ಒಂದು ಶಂಕೆ ಮೇಲೆ, ಅನುಮಾನದ ಮೇಲೆನೆ ಈ ಎಲ್ಲಾ ಘಟನೆಗಳು ಅಥವಾ ಈ ಎಲ್ಲಾ ದಾಂಧಲೆಗಳು, ಗಲಾಟೆಗಳು ನಡೀತಿದ್ಯಾ? ಇಲ್ಲ, ಆ ಬಗ್ಗೆ ಇರ್ತಕ್ಕಂಥ ಹಿಂದಿನ ಗಲಾಟೆಗಳು ನಡೆದಿರ್ತಕ್ಕಂಥದ್ದು ಬಹಳಷ್ಟು ಒತ್ತಾಯ ಪೂರ್ವಕವಾಗಿ ಮತಾಂತರವನ್ನ ಮಾಡ್ತಕ್ಕಂಥ ವ್ಯವಸ್ಥೆಗಳಿದ್ದಾವೆ, ಆಮಿಷಗಳನ್ನ ಮಾಡ್ತಾ ಇದ್ದಾರೆ, ಹೀಗಾಗಿ ಮತಾಂತರ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು ಶಂಕೆ ಬಹಳಷ್ಟು ಇತ್ತು. ಆದ್ರೆ ಈಗಿನ ದಿನಮಾನಗಳಲ್ಲಿ ಬಹಳಷ್ಟು ಜನ ಸುಧಾರಿಸಿದ್ದಾರೆ. ಯಾರು ಕೂಡ ಆಮಿಷಕ್ಕಾಗಲಿ ಮತ್ತು ಮತಾಂತರಕ್ಕಾಗಲಿ ಕೂಡ ಯಾರು ಕೂಡ ಒತ್ತಾಯವನ್ನ ಮಾಡ್ತಾ ಇಲ್ಲ. ಮತ್ತು ಈಗ ಪರಿಸ್ಥಿತಿ ಬಹಳಷ್ಟು ಕಡಿಮೆ ಆಗಿದೆ. ಹಾಗಾದ್ರೆ ಇವೆಲ್ಲ ಘಟನೆಗಳು ಅದು ಯಾರು ಮಾಡ್ತಾ ಇದ್ದಾರೋ ಏನು ಅನ್ನೋದನ್ನ ತನಿಖೆ ಮೂಲಕ ನಾವು ಕಂಡುಕೊಳ್ಬೇಕೇ ಹೊರತು ಅದು ಎಲ್ಲಗಳು ಕೂಡ ಹಿಂದೂ ಕಾರ್ಯಕರ್ತರೇ ಅಂತಕ್ಕಂಥ ಮಾತೇನಿದೆಯಲ್ಲ, ಅದು ಬಹಳ ತಪ್ಪು ತಿಳುವಳಿಕೆ. ಮತ್ತು ಹಿಂದೂ ಕಾರ್ಯಕರ್ತರೇ, ಹಿಂದೂ ಅಂತಕ್ಕಂಥ ವಸುದೈವ ಕುಟುಂಬಕಂ ಅಂತ ಕರೆದಿರ್ತಕ್ಕಂಥದ್ದು, ಜಗತ್ತವೇ ಒಂದು ಕುಟುಂಬ ಅಂತ ಕರೆದಿರ್ತಕ್ಕಂಥದ್ದು, ಇವತ್ತು ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಪದೇ ಪದೇ ನಮ್ಮ ನವೀನ್ ಅವರು ಹೇಳ್ತಾ ಇದ್ದಾರೋ ಅದನ್ನ ಅಕ್ಷರಶಃ ಪಾಲಿಸಿರ್ತಕ್ಕಂಥದ್ದು ಭಾರತೀಯರು ಅಂತಕ್ಕಂಥದ್ದು ಹೇಳ್ಬೇಕು. ಯಾಕಂದ್ರೆ ಹಿಂದುತ್ವವನ್ನ ಅಂತಕ್ಕಂಥದ್ದು ಇಡೀ ಜಗತ್ತಿನ ಮೇಲೆ ಎಷ್ಟು ಜನರು ಇಲ್ಲಿ ಬಂದು ಉಳಿದಿದ್ದಾರೋ ಎಲ್ಲರಿಗೂ ಕೂಡ ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ದೇಶ ಈ ಜಗತ್ತಿನ ಮೇಲೆ ಯಾವ್ದಾದ್ರು ಇದ್ರು ಕೂಡ ಅದು ಭಾರತ. ಹೀಗಾಗಿ ಅಂತ ಹೇಳ್ಕೊಂಡು ಈ ರೀತಿ ಕೋಮು ದ್ವೇಷಿ ಮಾಡೋದು ಅಥವಾ ಬೇರೆಯವ್ರ ಮೇಲೆ ದೌರ್ಜನ್ಯ ಮಾಡೋದು, ಹತ್ಯೆಗಳನ್ನ ಮಾಡೋದು, ಇದನ್ನ ನೀವು ಖಂಡಿಸ್ತೀರಾ ಅಥವಾ ಅವ್ರ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗ್ಬೇಕು ಅಂತ ಹೇಳ್ತೀರಾ? ಹೌದೌದು, ಅವ್ರಿಗೆ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಎಕ್ಸ್ಕ್ಯೂಸ್ ಇರೋದಿಲ್ಲ. ಅದು ಧರ್ಮದ ಆಧಾರದ ಮೇಲ್ಗಡೆ ಅವರು ಅನ್ಯಾಯವಾಗಿ ಅವ್ರು ಏನಾದ್ರು ಅತಿಕ್ರಮಣ ಮಾಡಿದ್ರೆ ಅವರಿಗೆ ಖಂಡಿತವಾಗಿಯೂ ಕೂಡ ಶಿಕ್ಷೆ ಆಗ್ಲೇಬೇಕು. ಮತ್ತು ಹಾಗೆ ಆಗತ್ತೆ ಅಂತಕ್ಕಂಥ ಈ ಸಂವಿಧಾನದ ಮೇಲ್ಗಡೆ ಭರವಸೆ ಇರ್ತಕ್ಕಂಥವ್ರು ನಾವು. ಹೀಗಾಗಿ 100% ಸಮರ್ಥಿಸಿಕೊಳ್ಳೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಸಮರ್ಥಿಸಿಕೊಳ್ಳೋದಿಲ್ಲ. ಯಾಕಂತಂದ್ರೆ ಬಹುಸಂಖ್ಯಾತರಾಗಿದ್ರೆ ಸರಿ ಓಕೆ, ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ ಸರ್. ಈಗ ನಮ್ಮ ದೇಶದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ರೆ, ಕ್ರಿಶ್ಚಿಯನ್ನರು ಮತ್ತು ಮುಸ್ಲಿಮರು ಅಲ್ಪಸಂಖ್ಯಾತರಾಗಿದ್ದಾರೆ. ಅದೇ ರೀತಿ ಬೇರೆ ಬೇರೆ ದೇಶಗಳಲ್ಲಿ ನಾವು ಹೋದ್ರೆ, ಅರಬ್ ಕಂಟ್ರೀಸ್ ಗಳಲ್ಲಿ ಮುಸ್ಲಿಮರು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾರೆ, ಹಿಂದೂಗಳು ಅಲ್ಪಸಂಖ್ಯಾತರಿದ್ದಾರೆ. ಇನ್ನು ಬೇರೆ ಬೇರೆ ಕಂಟ್ರೀಸ್ ಗಳಲ್ಲಿ ಅಮೆರಿಕ ಮತ್ತೆ ಜರ್ಮನ್ ಆ ಕಡೆ ಎಲ್ಲ ಹೋದ್ರೆ ಕ್ರಿಶ್ಚಿಯನ್ಸ್ ಗಳು ಜಾಸ್ತಿ ಬಹುಸಂಖ್ಯಾತರಾಗಿದ್ರೆ, ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ. ಇಲ್ಲಿ ನಡೀತಾ ಇರುವಂತಹ ಘಟನೆಗಳು ಹೊರದೇಶದಲ್ಲಿರುವಂತಹ ಅನಿವಾಸಿ ಭಾರತೀಯರಿಗೆ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನೋ ಅಂದಾಜು ಇಲ್ಲಿ ಘಟನೆಗಳನ್ನ ನಡೆಸ್ತಾ ಇರುವಂತಹ ಪುಂಡರಿಗೆ ಇದೆಯಾ? ಯಾಕಂತಂದ್ರೆ ಮುಂದೊಂದು ದಿನ ಈಗ ಇಲ್ಲಿಂದ ಈ ದೇಶದಿಂದ ಆಕ್ಚುಲಿ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದು ಕೆಲಸ ಮಾಡೋರ್ ಸಂಖ್ಯೆ ಕಡಿಮೆ ಇದೆ, ಆದ್ರೆ ಭಾರತದಿಂದ ಬೇರೆ ಬೇರೆ ದೇಶಗಳಿಗೆ ಹೋಗಿ ಕೆಲಸ ಮಾಡೋರ್ ಸಂಖ್ಯೆ ಜಾಸ್ತಿ ಇದೆ. ಹೀಗಿದ್ದಾಗ ಇಲ್ಲಿ ಕ್ರಿಶ್ಚಿಯನ್ಸ್ ಗಳಿಗೆ ತೊಂದರೆ ಆಗ್ತಾ ಇದೆ, ನಮ್ಮ ಸಮುದಾಯದವರಿಗೆ ತೊಂದರೆ ಆಗ್ತಾ ಇದೆ ಅಂತ ಅನ್ಕೊಂಡು ಅಲ್ಲಿರುವಂತಹ ಕ್ರಿಶ್ಚಿಯನ್ಸ್ ಗಳು ಅಲ್ಲಿರುವಂತಹ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಾಳಿ ಮಾಡೋದಾಗಿರ್ಬೋದು, ಅಥವಾ ನೀವು ಮನೆಗ್ ನಡೀರಪ್ಪ, ನಿಮ್ಗೆ ಜಾಗ ಕೊಟ್ಟಿದ್ದೆ ಹೆಚ್ಚು, ನಾವು ನಿಮ್ಗೆ ದೇವಸ್ಥಾನ ಕಟ್ಟೋಕ್ ಜಾಗ ಕೊಟ್ವಿ, ನಿಮ್ಗೆ ನಾವು ಕೆಲಸ ಕೊಟ್ವಿ, ಆದ್ರೆ ಅಲ್ಲಿ ಭಾರತದಲ್ಲಿ ನೋಡಿದ್ರೆ ನಮ್ಮ ಸಮುದಾಯದವ್ರ ಮೇಲೆ ದಾಳಿಗಳು ನಡೀತಾ ಇದೆ, ನೀವು ಮನೆಗ್ ನಡೀರಿ ಅಂತ ಏನಾದ್ರೂ ಆಕ್ಷನ್ಸ್ ಗಳನ್ನ ತಗೊಂಡ್ರೆ ಸಮಸ್ಯೆ ಎಲ್ಲಿ ತನಕ ಹೋಗಿ ಮುಟ್ಬಹುದು? ಅಲ್ಲ ನೋಡು, ಇನ್ನೊಂದು, ಯಾವ ದೇಶದೊಳಗಡೆ ಜಗತ್ತಿನೊಳಗಡೆ ವಿಶ್ವ ದರ್ಜೆ ಆಗಿರ್ತಕ್ಕಂತಹ ವಿಶ್ವ ಯುದ್ಧಗಳು ನಡೆದವು, ಅವೆಲ್ಲ ಭೂಮಿ ಮತ್ತು ತಮ್ಮ ಪ್ರತಿಷ್ಠೆಗಾಗಿ ನಡೆದವು. ಇನ್ನು ಮುಂದಗಡೆ ವಿಶ್ವ ಯುದ್ಧ
ಇನ್ನೊಂದು ಧರ್ಮಕ್ಕಾಗಿ ಅಂತಕ್ಕಂಥ ಭವಿಷ್ಯವನ್ನ ಬಹಳಷ್ಟು ಜನ ಈಗಾಗಲೇ ಹೇಳಿದ್ದಾರೆ. ಅದಕ್ಕಾಗಿ ಇವರು ಒಂದು ಮಾಡತಕ್ಕಂಥ ಒಂದು ಸಣ್ಣ ಘಟನೆ ವಿಶ್ವವನ್ನೇ ಬೆರಗಾಗುವಂತ ವ್ಯವಸ್ಥೆಗಳು ಇರ್ಬೋದು. ಯಾಕಂದ್ರೆ ಒಂದು ದೇಶದಲ್ಲಿ ಈಗ ನೋಡಿದ್ವಿ, ಬಾಂಗ್ಲಾದೊಳಗಡೆ ಹಿಂದೂಗಳ ಮಾರಣ ಹೋಮ ನಡೀತಕ್ಕಂಥ ಪರಿಸ್ಥಿತಿ ಒಳಗಡೆ ಇವತ್ತು ಎರಡೂ ವಿದೇಶಾಂಗ ರಾಜ್ಯ ಸಚಿವರುಗಳಿಗೆ ಮತ್ತು ವಿದೇಶಾಂಗದ ಒಳಗಡೆ ಯಾರು ಕಾರ್ಯದರ್ಶಿಗಳಿದ್ದಾರೋ ಇಬ್ಬರಿಗೂ ನೋಟಿಸ್ ಕೊಡುವಂತ ಕೆಲಸಗಳು ಇರ್ಬೋದು. ಇವತ್ತು ಪಾಕಿಸ್ತಾನದ ಮರಳಿ ಕರೆಸಿಕೊಳ್ಳುವಂತ ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆಯೋ ಅದೇ ಅಲ್ವಾ ಸರ್ ಭಾರತದಲ್ಲಿ ಆಗ್ತಿರೋದು. ಬಾಂಗ್ಲಾದೇಶದಲ್ಲಿ ಬಹುಸಂಖ್ಯಾತರು ಅಂತ ಕರೆಸ್ಕೊಂಡಿರುವಂತ ಮುಸ್ಲಿಮರು ಅಲ್ಪಸಂಖ್ಯಾತರಾಗಿರುವಂತ ಹಿಂದೂಗಳ ಮೇಲೆ ದಾಳಿ ಮಾಡ್ತಾರೆ. ಇಲ್ಲಿ ಏನಾಗ್ತಾ ಇದೆ, ಬಹುಸಂಖ್ಯಾತರು ಅಂತ ಕರೆಸ್ಕೊಂಡಿರುವಂತ ಹಿಂದೂಗಳು ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡ್ತಿದ್ದಾರೆ. ಬಾಂಗ್ಲಾದೇಶಕ್ಕೂ ಭಾರತಕ್ಕೂ ವ್ಯತ್ಯಾಸನೇ ಇಲ್ಲ ಅಂತ ಅನಿಸ್ತಾ ಇದೆ ಸರ್. ಇಲ್ಲಿ ನಡೀತಾ ಇರುವಂತ ಘಟನೆಗಳನ್ನ ನೋಡಿದಾಗ ಇಲ್ಲ. ನೀವು ನೋಡ್ರಿ, ಭಾರತದಲ್ಲಿ ನಡೀತಕ್ಕಂತ ಘಟನೆಗಳು ಬಹಳ ವಿರಳದಲ್ಲಿ ವಿರಳಾತೀತ. ಯಾವುದೇ ಕಾರಣಕ್ಕೂ ಇಲ್ಲಿಯ ಘಟನೆಗಳು ಬಾಂಗ್ಲಾದೇಶದ ಜೊತೆ ಹೋಲಿಕೆ ಅಲ್ಲ. ಅವುಗಳನ್ನ ಸಮಾನವಾಗಿ ಶಬ್ದಗಳನ್ನ ತೆಗೆದುಕೊಳ್ಳೋದು ಕೂಡ ಸಾಧ್ಯ ಇಲ್ಲ. ಅಲ್ಲ ರೀ, ಒಬ್ಬ ಬಾಂಗ್ಲಾದೇಶದೊಳಗಡೆ ಹಿಂದೂಗಳನ್ನ ಗಿಡಕ್ಕೆ ಕಟ್ಟಿ ಹಾಕಿ ಅವರನ್ನ ಹ್ಯಾಂಗ್ ಮಾಡಿ ಸಜೀವವಾಗಿ ದಹನ ಮಾಡ್ತಕ್ಕಂಥದ್ದು ಒಂದ್ ಕಡೆ ಕೃತ್ಯ ನಡೆದ್ರೆ, ಇಲ್ಲಿ ಕೇವಲ ನೀವು ಇಲ್ಲಿ ನಡೆದಿರ್ತಕ್ಕಂಥ ಘಟನೆಗೂ ಅಲ್ಲಿದಕ್ಕೂ ಹೋಲಿಕೆ ಮಾಡಕ್ ಆಗಲ್ಲ. ಅಲ್ಲಿ ಪರ್ಫೆಕ್ಟ್ ಆಗಿ ಇರ್ತಕ್ಕಂತಹ ಮುಸ್ಲಿಮರೇ ಮಾಡಿರ್ತಕ್ಕಂಥ ಘಟನೆಗಳು. ಇಲ್ಲಿ ಯಾವುದೇ ಕೆಲವೊಂದು ಜಾತಿಗಳ ಆಧಾರದ ಮೇಲ್ಗಡೆ ತಮ್ಮ ಜಾತಿಯವರೇ ತಮ್ಮದೊಳಗಡೆ ಭಾರತ ದೇಶದಲ್ಲಿ ಇದ್ದಾವ. ಹೀಗಾಗಿ ಬಾಂಗ್ಲಾದೇಶದ ಒಳಗಡೆ ನಡೀತಕ್ಕಂಥ ಘಟನೆಗೂ ಭಾರತದಲ್ಲಿ ನಡೀತಕ್ಕಂಥ ಘಟನೆ ಬಹಳಷ್ಟು ವ್ಯತ್ಯಾಸವನ್ನ ಹೊಂದಿದ್ದಾವೆ. ಯಾವುದು ಕೂಡ ಕಂಪ್ಯಾರಿಟಿವ್ ಹೇಳ್ತಾರೆ. ಇದೇ ನಮ್ಮ ದೇಶದಲ್ಲಿ ಹಿಂದೂಗಳು ಅಂತ ಮೇಲ್ದರ್ಜೆಯಲ್ಲಿರುವಂತ ಹಿಂದೂಗಳು ದಲಿತರ ಮೇಲೆ, ಮಹಿಳೆಯರ ಮೇಲೆ ಎಷ್ಟು ದೌರ್ಜನ್ಯಗಳನ್ನ ಮಾಡ್ತಿದ್ದಾರೆ ಸರ್. ನೀವು ಅದ್ರ ಬಗ್ಗೆ ನೀವು ಮತ್ತೊಂದ್ಸಲ ಮರ್ಕುಂಬಿ ಪ್ರಕರಣ ನಿಮ್ಗೆ ನೆನಪಿರ್ಬಹುದು ಅಂತ ಅನ್ಕೋತೀನಿ. ಮರ್ಕುಂಬಿ ಪ್ರಕರಣ ಗೊತ್ತು. ಅದ್ರೊಳಗಡೆ 99 ಜನಕ್ಕೆ ಎಷ್ಟಾಯ್ತು ಇದು ಮೊನ್ನೆ ನಾವು ನೋಡಿದ್ರಲ್ಲ, ಮೊನ್ನೆ ಹುಬ್ಳಿ ಒಳಗಡೆ ಒಂದು ಸಹಿತ ಮರ್ಯಾದೆ ಹತ್ಯೆ ಅಂತಕ್ಕಂಥದ್ದು ಕೂಡ ಆಗಿರ್ತಕ್ಕಂಥದ್ದು. ಇನ್ನೂ ಜನರ ಮನಸ್ಸಿನ ಒಳಗಡೆ ಸಮಾನತೆ ಅಂತಕ್ಕಂಥದನ್ನ ರಾಜಕೀಯ ವ್ಯವಸ್ಥೆ ಒಳಗಡೆ ಹದಗೆಟ್ಟು ಹೋಗಿದೆ. ಹೀಗಾಗಿ ಈ ವ್ಯವಸ್ಥೆಗಳಿಂದ ಇವತ್ತು ಧರ್ಮದ ವಿಚಾರಗಳು ಹಿಂದಿನಕ್ಕಿಂತ ಇವತ್ತು ಪ್ರಸ್ತುತವಾಗಿ ಬರ್ತಾ ಇದ್ದಾವೆ. ಒಳಗಡೆ ಆಚರಣೆಗಾಗಿ ಇದೆ ಅಂತಂದ್ರೆ ಇವತ್ತು ಈ ಎಲ್ಲ ಸೌಲಭ್ಯಗಳನ್ನ ಪಡೆದುಕೊಳ್ಳುವಂತ ಉದ್ದೇಶಕ್ಕಾಗಿ, ಅಧಿಕಾರವನ್ನ ಪಡ್ಕೊಳ್ಳುವಂತ ಉದ್ದೇಶಕ್ಕಾಗಿ ಇವತ್ತು ಇಂಥ ಘಟನೆಗಳು ನಡೀತಕ್ಕಂಥದ್ದು ಕೂಡ ಬಹಳಷ್ಟು ವಿಷಾದನೀಯ ಮತ್ತು ಈ ದೇಶದ ಪ್ರಗತಿಗೆ ಇದು ಮಾರಕವಾಗಿರ್ತಕ್ಕಂಥದ್ದು ಹೊರತಾಗಿ ಪೂರಕವಂತಿ ಅಲ್ಲವೇ ಅಲ್ಲ. ಯಾಕಂತಂದ್ರೆ ಮಾತಾಡ್ತೇನೆ ಫಾದರ್ಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೇನೆ. ಫಾದರ್, ಈಗ ಮೊನ್ನೆ ತಾನೇ ಚರ್ಚ್ಗಳಲ್ಲಿ ದಾಳಿಗಳನ್ನ ನಡೆದಿದ್ರ ಘಟನೆಗಳಲ್ಲಿ ಒಬ್ಬ ವ್ಯಕ್ತಿ, ಆತ ಮುಸ್ಲಿಂ ವ್ಯಕ್ತಿ, ಆತ ಬಾಂಗ್ಲಾದೇಶದ ವ್ಯಕ್ತಿ ಭಾರತಕ್ಕೆ ಬಂದು ಹಿಂದೂ ಆಗಿ ಕನ್ವರ್ಟ್ ಆಗಿ ಈಗ ಚರ್ಚ್ ಮೇಲೆ ದಾಳಿ ನಡೆಸಿದಂತ ಭಾಗದಲ್ಲಿ ಆತ ಕೂಡ ಭಾಗಿಯಾಗಿದ್ದಾನೆ. ಈ ಮನಸ್ಥಿತಿ ಯಾಕೆ ಅಂತ ಮೊದಲನೇದಾಗಿ ಮೇಡಮ್, ನಮ್ಗೆ ವಿಶೇಷವಾಗಿ ನಮ್ಮಲ್ಲಿ ಈ ನಾಯಕರು ಸಮಾಜದಲ್ಲಿ ಒಂದು ಉತ್ತಮವಾದಂತ ಶ್ರೇಷ್ಠ ಸ್ಥಾನವನ್ನು ಹೊಂದಿರೋರೇನೆ ಈ ಸಮಾನತೆ ಬಗ್ಗೆ ಮಾತನಾಡ್ತಾ ಇಲ್ಲ, ಒಂದು ಧರ್ಮ ಸಹಿಷ್ಣುತೆ ಬಗ್ಗೆ ಮಾತನಾಡ್ತಾ ಇಲ್ಲ, ಇಲ್ಲಿ ಬಂದು ಜಾತ್ಯತೀತದ ಬಗ್ಗೆ ಮಾತನಾಡ್ತಾ ಇಲ್ಲ, ಸಂವಿಧಾನ ಮೌಲ್ಯಗಳ ಬಗ್ಗೆ ಮಾತನಾಡ್ತಾ ಇಲ್ಲ. ಅವರೆಲ್ಲರೂ ಹಿಂದೂಗಳು ಮಾತ್ರ ಈಗ ಒಗ್ಗಟ್ಟಿನಿಂದ ಇರಬೇಕು, ಹಿಂದೂಗಳು ಮಾತ್ರ ಜೀವಿಸ್ಬೇಕು ಅನ್ನುವಂತಹ ಒಂದು ಅಪಪ್ರಚಾರ ನಡೀತಾ ಇದೆ. ಅದಕ್ಕೋಸ್ಕರನೇ ಬೇರೆಯವ್ರಿಗೂ ಕೂಡ ಈ ಒಂದು ಅಪಪ್ರಚಾರ ಆಗಿ ಬೇರೆಯವ್ರಿಗೂ ಕೂಡ ಈ ರೀತಿಯಾದಂತ ಒಂದು ತಪ್ಪು ತಿಳುವಳಿಕೆಯನ್ನ ಅವರಿಗೆ ಕೊಟ್ಟು ಇನ್ನೊಬ್ಬರ ಮೇಲೆ ಎತ್ತು ಕಟ್ತಾ ಇದ್ದಾರೆ. ಇನ್ನೊಂದು ಸಮೂಹದ ಮೇಲೆ ಅವ್ರು ನಿರ್ನಾಮ ಮಾಡ್ಬೇಕು ಅನ್ನೋಂತಕ್ಕೆ ಅವರು ಕಂಕಣ ತೊಟ್ಕೊಂಡಿದ್ದಾರೆ. ಆ ಒಂದು ಪರಿಸ್ಥಿತಿಯನ್ನ ನಾವು ತಲುಪಿದ್ದೇವೆ. ಯುವ ಜನಾಂಗ ಆಗಿರ್ಬೋದು, ಎಲ್ಲರಿಗೂ ಸಹ ಈ ಒಂದು ರೀತಿಯಾದಂತ ಜಾತಿ ಧರ್ಮ ಅನ್ನೋಂತ ವಿಷ ಪದಾರ್ಥವನ್ನ ಅವ್ರ ಮನಸ್ಸಿಗೆ ತುಂಬಿದ್ದಾರೆ. ಈ ರೀತಿಯಾಗಿ ಅವ್ರು ಯಾರಿಗೂ ಸಹ ಈಗ ಸಣ್ಣ ಮಗುವಿಂದ ಇರ್ಬೋದು, ಯುವಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ಅವ್ರಿಗೂ ಸಹ ಆ ಮನಸ್ಸಲ್ಲಿ ಬಂದಿದೆ, ಇಲ್ಲಿ ನಾವೇ ಇರಬೇಕು, ಬೇರೆ ಯಾರು ಇರಬಾರ್ದು ಅನ್ನುವಂತ ಮನಸ್ಥಿತಿಯನ್ನ ಅನೇಕರು ಆ ಒಂದು ಪ್ರಚೋದನೆ ಕೊಡ್ತಾ ಇದ್ದಾರೆ. ಇದು ಬಹಳಷ್ಟು ತಪ್ಪು. ಇದರಿಂದಾನೇ, ಈ ತಪ್ಪು ದಾರಿಯಿಂದಾನೇ ಎಲ್ಲರೂ ಸಹ ಈಗ ಎಲ್ಲರನ್ನ ನಿರ್ನಾಮ ಮಾಡುವಂತ ಹಂತವನ್ನ ತಲುಪ್ತಾ ಇದ್ದಾರೆ. ಮುಂದಕ್ಕೂ ಸಹ ಇದು ಅಂತ್ಯ ಆಗ್ಲಿಲ್ಲ ಅಂದ್ರೆ, ನೀವು ಒಂದು ಒಳ್ಳೆ ಮಾತು ಹೇಳಿದ್ರಿ, ಇಡೀ ವಿಶ್ವದಲ್ಲಿ ಈ ಭಾರತ ದೇಶದ ಬಗ್ಗೆ ಎಲ್ಲರೂ ತಲೆ ಎತ್ತಿ ನೋಡ್ತಾರೆ. ಯಾಕಂದ್ರೆ ಈ ನಮ್ಮ ದೇಶದಲ್ಲಿ ಮಾತ್ರ ಬಹುತ್ವ ಇದೆ, ಈ ನಮ್ಮ ದೇಶದಲ್ಲಿ ಮಾತ್ರ ಅನೇಕ ಧರ್ಮಗಳು ಶಾಂತಿಯಿಂದ ಇದು ಇರುವಂತ ಇಲ್ಲಿವರೆಗೂ ಇತ್ತು. ಆದ್ರೆ ಈ ರೀತಿಯಾದಂತ ಘಟನೆಗಳನ್ನ ಅವ್ರು ಕೇಳಿದ್ರೆ ಮುಂದಿನ ದಿನ ನಮ್ಮ ಭಾರತ ದೇಶಕ್ಕೆ ಇರುವಂತ ಮರ್ಯಾದೆ ಇರೋದಿಲ್ಲ. ಎಲ್ಲರೂ ಸಹ ಈ ಭಾರತದಲ್ಲಿ ಈ ರೀತಿಯಾಗಿ ಧರ್ಮಕ್ಕೋಸ್ಕರ ಜಗಳ ಆಡ್ತಾ ಇದ್ದಾರೆ, ಅವ್ರು ಇನ್ನೊಂದು ಜನಾಂಗವನ್ನ ನಿರ್ನಾಮ ಮಾಡ್ತಾ ಇದ್ದಾರೆ, ಕೋಮು ಗಲಭೆ ಇದೆ,
ಭಾರತ ಒಳ್ಳೆ ದೇಶ ಅಲ್ಲ ಅನ್ನುವಂತ ಸ್ಥಿತಿಯನ್ನ ನಾವು ತಲುಪಬಾರ್ದು. ಅದು ಬಹಳ ಆತಂಕಕಾರಿಯಾದಂತ ವಿಷಯ. ಇಲ್ಲಿವರೆಗೂ ಇರುವಂತ ಒಳ್ಳೆ ಹೌದು ಸರ್, ಹೆಸರು ಯಾಕಂದ್ರೆ ನಾವು ಕಳ್ಕೊಳ್ಬಾರ್ದು. ನಮ್ಮವ್ರಿಗೆ ಇಡೀ ನಾವು ಈ ವಿಶ್ವದಲ್ಲಿ ನಾವು ರೀತಿ ತಲೆ ದ್ವೇಷ, ತಗ್ಗಿಸಬಾರ್ದು. ಕಚ್ಚಾಟ, ಜಗಳಗಳು ನಾವು ಶುರು ಆದ್ರೆ ಬೇರೆ ದೇಶಗಳು ಇಲ್ಲಿ ಬಂದು ತಮ್ಮ ಬೇಳೆನ ಬೇಯಿಸ್ಕೊಳಕ್ ನೋಡುತ್ತೆ. ಹಾಗೂ ಅಲ್ಲಿರುವಂತ ನಮ್ಮ ಭಾರತೀಯರಿಗಿರುವಂತ ಮರ್ಯಾದೆ ಇರೋದಿಲ್ಲ, ಅಲ್ಲಿರುವಂತ ನಮ್ಮ ಭಾರತೀಯರಿಗಿರುವಂತ ಆ ಒಂದು ಗೌರವ ಇರೋದಿಲ್ಲ, ಬೆಲೆ ಇರೋದಿಲ್ಲ. ಅದಕ್ಕೋಸ್ಕರ ದಯಮಾಡಿ ಈ ಒಂದು ಹಿಂಸೆಯ ಚಟುವಟಿಕೆಗಳು ಹಿಂದೆ ನಿಲ್ಲಬೇಕು. ಓಕೆ ಸಿದ್ದನಗೌಡ ಸರ್, ಈಗ ಕೊನೆಯದಾಗಿ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಅವನದೇ ಆದಂತಹ ಒಂದು ಸ್ವಾತಂತ್ರ್ಯವನ್ನ ನಮ್ಮ ಸಂವಿಧಾನ ಕೊಟ್ಟಿದೆ. ಆತನಿಗೆ ಇಷ್ಟ ಬಂದ ಬಟ್ಟೆಯನ್ನ ಧರಿಸುವಂತ ಸ್ವಾತಂತ್ರ್ಯ ಇದೆ, ಇಷ್ಟಪಟ್ಟ ಆಹಾರ ತಿನ್ನುವಂತ ಸ್ವಾತಂತ್ರ್ಯ ಇದೆ, ಅಥವಾ ಇಷ್ಟಪಟ್ಟ ಒಂದು ಧರ್ಮವನ್ನ ಪೂಜಿಸುವಂತ ಸ್ವಾತಂತ್ರ್ಯ ಇದೆ. ಇದನ್ನ ನೀವು ಒಪ್ಕೊಳ್ತೀರಾ? ಸ್ವಾತಂತ್ರ್ಯವನ್ನ ನೀವು ಒಪ್ಕೊಳ್ತೀರಾ? ಪ್ರಾರಂಭದಲ್ಲೇನೆ ಹೇಳಿದೆ, ಸಂವಿಧಾನದ ಅನುಚ್ಛೇದ 25 ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ಧರ್ಮವನ್ನ ಆಚರಣೆ ಮಾಡ್ಲಿಕ್ಕೆ, ಇನ್ನೊಂದು ಧರ್ಮಕ್ಕೆ ಹೋಗ್ಲಿಕ್ಕೆ, ತನ್ನ ಧರ್ಮವನ್ನ ಪ್ರಚಾರ ಮಾಡ್ಲಿಕ್ಕೆ, ಧರ್ಮದ ಆಚರಣೆ ಮಾಡ್ಲಿಕ್ಕೆ, ವಿಚಾರಗಳನ್ನ ತಿಳಿಸ್ಲಿಕ್ಕೆ ಅವನ ಸ್ವತಂತ್ರ ಅಂತಕ್ಕಂತ ವ್ಯವಸ್ಥೆಯನ್ನ ನಮ್ಮ ಸಂವಿಧಾನದೊಳಗಡೆ ಕೊಟ್ಟಿರ್ತಕ್ಕಂಥದ್ದು. ಯಾರು ಕೂಡ ಇದರೊಳಗೆ ಸಂವಿಧಾನ ಕೊಟ್ಟಿದೆ, ಆದ್ರೆ ಅದು ಬರೀ ಕಾಗದದ ಮೇಲಿದೆಯೋ ಅಥವಾ ಅದು ಪ್ರಾಯೋಗಿಕವಾಗಿ ಬಳಕೆಗೆ ಬಂದಿದೆಯೋ ಅನ್ನೋದು ಪ್ರಶ್ನೆ ಅಲ್ವಾ? ಇಂಪಾಸಿಬಲ್ ಮೇಡಮ್. ಆಕಸ್ಮಿಕವಾಗಿ ಇವತ್ತು ಆ ಕಾನೂನುಗಳು, ಆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕನ್ನ ಇವತ್ತು ಚಲಾವಣೆ ಮಾಡದೆ ಹೋದ್ರೆ, ನಮ್ಮ ನವೀನ್ ಅವ್ರು ಹೇಳಿ, ಸ್ವತಂತ್ರ ಭಾರತಕ್ಕಿಂತ ಮುಂಚೆ ಎಷ್ಟು ಇಲ್ಲಿ ಮಸೀದಿಗಳಿದ್ವು, ಎಷ್ಟು ಇಲ್ಲಿ ಚರ್ಚ್ಗಳಿದ್ವು, ಇವತ್ತು ಎಷ್ಟು ಚರ್ಚ್ಗಳಾಗಿದ್ದಾವೆ, ಎಷ್ಟು ಮಸೀದಿಗಳಾಗಿದ್ದಾವೆ. ಇವತ್ತು ಅದೇ ಬೇರೆ ದೇಶದೊಳಗಡೆ ಏನಾಗಿದೆ ಅಂತಕ್ಕಂಥ ಪರಿಸ್ಥಿತಿನ ಹೇಳಿದ್ರೆ, ಆ ಸಂವಿಧಾನದೊಳಗಡೆ ಕೊಟ್ಟಿರ್ತಕ್ಕಂಥ ಹಕ್ಕು ಆಗಿದೆಯೋ ಅಥವಾ ಇಲ್ಲ ಅನ್ನೋದು ತಮಗೆ ಕೂಡ ಕೈಗನ್ನಡಿ ಅಂತ ನನ್ನ ಅರ್ಥ. ಯಾಕಂತ ಕೇಳಿದ್ರೆ, ಅದ್ರ ಆಗದೆ ಹೋಗಿದ್ರೆ ಇವತ್ತು ಒಂದೇ ಒಂದು ಚರ್ಚವನ್ನ ಕಟ್ಲಿಕ್ಕೂ ಕೂಡ ಸಾಧ್ಯವಾಗ್ತಿರ್ಲಿಲ್ಲ. ಯಾಕಂದ್ರೆ ಎಲ್ಲೂ ಚರ್ಚ್ಗಳು ಇವತ್ತು ಕ್ರಿಶ್ಚಿಯಾನಿಟಿ ಅಂದ್ರೆ ಕ್ರಿಶ್ಚಿಯನ್ ಇದ್ದಲ್ಲೇನೆ ಚರ್ಚ್ಗಳಿಲ್ಲ. ಇವತ್ತು ಸಾಕಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲಿ ನಾವು ಆ ಕೇರಿಗಳಂತ ಹೇಳ್ತಾ ಇದೀವಿ, ಎಲ್ಲಿ ಹಿಂದುಳಿದ ವರ್ಗಗಳು ಇದ್ದಾವೋ, ಎಲ್ಲಿ ಈ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೋ, ಅಲ್ಲಿ ಎಲ್ಲಗಳಲ್ಲಿಯೂ ಕೂಡ ಸೇವೆಯ ಮನೋಭಾವನೆಯಿಂದ ಇವತ್ತು ಮಾಡ್ತಾ ಇದ್ದಾರೆ. ಸಾಕಷ್ಟು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ, ಇವತ್ತು ಸಾಕಷ್ಟು ಸೇವೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಅನುಚ್ಛೇದ 25 100ಕ್ಕೆ 100ರಷ್ಟು ಶಕ್ತಿಯನ್ನ ಕೊಟ್ಟಿದೆ ಅಂತಕ್ಕಂಥದ್ದು ಭಾವನೆ ನಂದು. ಈಗ ಧರ್ಮದ ವಿರುದ್ಧವಾಗಿ ಅಥವಾ ನಾನೇನೋ ಯಾವುದೋ ಒಂದು ಧರ್ಮದ ರಕ್ಷಕ, ನಾನು ಹಿಂದೂ ಧರ್ಮ ರಕ್ಷಕ ಅಂತ ಹೆಸರು ಹೇಳ್ಕೊಂಡು, ಟ್ಯಾಗ್ ಲೈನ್ ಹೇಳ್ಕೊಂಡು, ನನಗ್ ನಾನೇ ಧರ್ಮ ರಕ್ಷಕ ಅಂತ ಹೇಳ್ಕೊಂಡು, ನನಗ್ ನಾನೇ ಧರ್ಮವನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ಕೊಂಡು, ಬೇರೆ ಧರ್ಮದವರ ಮೇಲೆ ಹಲ್ಲೆ ಮಾಡೋದಾಗಿರ್ಬೋದು, ದೌರ್ಜನ್ಯ ಮಾಡಬಹುದಾಗಿರ್ಬೋದು ಅಂತ ಪುಂಡರು ಬ್ರಾಕೆಟ್ ಅಲ್ಲಿ ಭಯೋತ್ಪಾದಕರಿಗೆ ನೀವೇನ್ ಹೇಳ್ತೀರಾ? ನಿಮ್ಮ ಒಂದು ಎಚ್ಚರಿಕೆ. ಇದು ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ನಿಮಗೇನಾದ್ರೂ ಕೂಡ ಬೇರೆ ಧರ್ಮದವರು ಕೂಡ ಬಹಳಷ್ಟು ಅನ್ಯಾಯ, ಅತ್ಯಾಚಾರ, ಏನಾದ್ರೂ ಅನಾಚಾರ ಕಂಡ್ರೆ ಅದನ್ನ ಕಾನೂನಿನ ಪ್ರಕಾರ ಪ್ರಶ್ನೆ ಮಾಡಿ, ನೀವು ನೈತಿಗೆರೆ ಮಾಡ್ತಕ್ಕಂಥದ್ದು ಅಲ್ಲ. ಅಂತವುಗಳು ಏನೇ ಇದ್ರು ಕೂಡ ಇನ್ನೊಬ್ಬನ ವ್ಯಕ್ತಿಯ ಹರಣವನ್ನ, ಹಕ್ಕನ್ನ ಕಸಿದುಕೊಳ್ಳೋದಾಗ್ಲಿ, ಇನ್ನೊಂದು ಪ್ರಾರ್ಥನಾ ಮಂದಿರ ಮೇಲೆಗಳೇ ಇರ್ಬೋದು, ಪೂಜನೀಯವಾಗಿರ್ತಕ್ಕಂಥ ವಸ್ತುಗಳ ಮೇಲೆ ಇರ್ಬೋದು, ನಾವು ಹಲ್ಲೆ ಮಾಡ್ತಕ್ಕಂಥದ್ದು, ಅದನ್ನ ಮಾಡ್ತಕ್ಕಂಥದ್ದು ಕೂಡ ಬಹಳಷ್ಟು ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಇದನ್ನು ಯಾರೇ ಮಾಡಿದ್ರು ಕೂಡ, ಯಾವ ಧರ್ಮದ ಮೇಲೆ ಇನ್ನೊಂದು ಧರ್ಮದವರು ಮಾಡಿದ್ರು ಕೂಡ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ತಪ್ಪು ಆಗಿರ್ತಕ್ಕಂಥದ್ದು. ಮತ್ತು ಆ ಧರ್ಮದ ಮೇಲೆ ಮಾಡ್ತಕ್ಕಂಥ ಸವಾರಿ ಅಂತ ತಿಳ್ಕೊಬೇಕಾಗತ್ತೆ. ತಮ್ಮ ಧರ್ಮವನ್ನ ತಾವು ಗೌರವಿಸಬೇಕು, ಪ್ರೀತಿಸ್ಬೇಕು, ಆರಾಧಿಸ್ಬೇಕು. ಇನ್ನೊಂದು ಧರ್ಮವನ್ನ ಬೇಕಾದ್ರೆ ಪ್ರೀತಿಸ್ಬೇಕು, ಇಲ್ಲ ಅಂತಂದ್ರೆ ಅವರನ್ನ ಅವ್ರ ಪಾಡಿಗೆ ಬಿಟ್ಟು ಬಿಡ್ಬೇಕು. ಅವ್ರ ಮೇಲ್ಗಡೆ ಅನ್ಯಾಯವನ್ನ ಮಾಡ್ತಕ್ಕಂಥದ್ದು ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದನ್ನ ನನ್ನ ಆಗಿರ್ತಕ್ಕಂಥ ಎಚ್ಚರಿಕೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ವಾ, ಇದಿಷ್ಟು ಕ್ರಿಸ್ಮಸ್ ಆಚರಣೆಯಲ್ಲಿ ನಡೆದಂತ ದಾಂಧಲೆ, ಗಲಾಟೆಗಳ ಬಗ್ಗೆ ನಡೆದಂತ ಚರ್ಚೆ. ಈ ಒಂದು ವಿಚಾರದಿಂದ ಹಲವಷ್ಟು ಪ್ರಶ್ನೆಗಳಿಗೆ, ಹಲವಷ್ಟು ಗೊಂದಲಗಳಿಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಚರ್ಚೆಗಳನ್ನ ನಾವು ಕಂಟಿನ್ಯೂ ಮಾಡೋಣ. ಮುಂದಿನ ಚರ್ಚೆಯಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.